ನಿಟ್ಟಿಸಿರು ಬಿಟ್ಟು ದಿಟ್ಟಿಸಿ ನೋಡುವ ಭಾರ್ಗವಿ ವಿಜಿ ಗುರುಪಿತಾಮ ಭೀಷ್ಮರೇ ನಮೋ ನಮಃ. ಕುರು ಪಾಂಡವರಿಗೆ ಶಸ್ತ್ರಾಸ್ತ್ರ ವಿದ್ಯೆಯನ್ನು ಕಲಿಸಿ ಕುರುವಂಶವನ್ನೇ ಉನ್ನತಕ್ಕೆ ಏರಿಸಿದ ಗುರುದೇವತಮ ನಮೋ ನಮಃ. ಓ ಗೋಮಾತೆಯ ಕ್ಷೀರ ಗೋ ಪಾಲಕನಿಗತಿ ಸಾರ ಯದುಪದಿ ಭಕ್ತ ಶಿರೋಮಣಿ ವಿದುರ ಕುಶಲವೇ ಏನು ಬಂಡ ಭೀಮನ ಗುಂಡಿಗೆಯನ್ನು ಸೇಳಿ ಈ ನನ್ನ ಹಸ್ತಿನಾವತಿಯ ಬಾಗಿಲಿಗೆ ತೋರಣವನ್ನು ಕಟ್ಟಲು ಸದಾ ಸಿದ್ಧನಾಗಿರುವ ಎನ್ನನುಜ ದುಶ್ಯಾಸನ ಎದುರು ಬಿದ್ದ ಎದುರಾಳಿಗಳ ಹೊತ್ತಿಗೆ ಕಿತ್ತೊಗೆದು ಸೊಕ್ಕಡಗಿಸಿದ ಈ ನನ್ನ ಸಿಂಧು ರಾಜ ಶೂಲಪಾಣಿಯ ಮಗನಾದ ಕುಮಾರಸ್ವಾಮಿಯನ್ನು ಮೆಚ್ಚಿಸಿ ಕಾಲವಿಷ್ಣು ಎಂಬ ಧನುಷ್ಯನ್ನು ಪಡೆದ ಈ ಎನ್ನ ಆಪ್ತ ಮಿತ್ರ ರಾಧೆಯ ಅದು ಅಲ್ಲದೆ ನನ್ನ ಸಂಕಲ್ಪ ಸಾಧನೆಗಾಗಿ ಸ್ವಲ್ಪವೂ ಸಮಯ ಕಳೆಯದೆ ಅನುಪಮ ರಾಜಭಕ್ತಿ ಅಪ್ರತಿಮ ಶಕ್ತಿ ತೋರಿ ಉಪಯುಕ್ತ ಕಾಲದಲ್ಲಿ ಸೂಕ್ತ ಸಲಹೆ ನೀಡುವ ಈ ನನ್ನ ಮಾರ್ಗದರ್ಶಕ ಮಾವ ಏನು ನಾನಾರು ಸರ್ಪಲಾಂಛನದ ಸಪ್ತಗಳಲ್ಲಿ ಸೆಣಸಾಡಿ ದಿಗ್ವಿಜಯವನ್ನೇ ಧಿಕ್ಕರಿಸಿ ಪ್ರಚಂಡ ಗಂಡುಗಲೆಯಾಗಿ ಪ್ರಜ್ವಲಿಸುತ್ತಿರುವ ಕನಕರತ್ನ ಸೋಪಾನಗಳಿಂದೊಳಗೂಡಿ ಕಂಗೊಳಿಸುತ್ತಿರುವ ಈ ಪ್ರತಾಪ ಸಿಂಹ ಝೇಂಕಾರ ಮಾತ್ರದಿಂದಲೇ ಚತುರ್ದಶ ಭುವನವನ್ನೇ ಮೆಟ್ಟಿ ನಿಂತ ಮಹಾವೀರ ಹಸ್ತಿನಾಪುರದೀಶ್ವರ ಗುರು ಚಕ್ರೇಶ್ವರ ಹಸ್ತಿನಾವತಿಯನ್ನು ದೊರಕಿಸಿಕೊಟ್ಟ ಜನ್ಮದಾತೆ ಶರಣು ತಾಯಿ ಶರಣು. ಮಿತ್ರರೇ, ಎನ್ನು ನಿಮ್ಮೆಲ್ಲರುಗಳಿಂದ ಕೂಡಿದ ಎನ್ನ ವೈಭವ ಉರುಗಲಾಂಛನನ ಮೇಲೂ ಸ್ವರ್ಗಾಸನೆಗೆ ಸರಿಹೋಲುವಂತಿರೇ ಮಾವ. ಹೊರುಗಲಾಂಛನನ ಮೇಲೂ ಸ್ವರ್ಗಾಸನೆಗೆ ಸರಿಹೋಲುವಂತಿರೇ ಗುರುಕುಂಬಿಯ ಸ್ವಾರ್ಥ ಪರ ಸಂಪನ್ನ ಕೀರ್ತಿ ಮಣಿಮಗುಟ ಮರ್ದನೆಗೆ ದುರೋದರ ನಿಪುಣ ನಿರ್ಜನೆ
ತಾತ, ಈ ದಿನ ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದ. ಕಾಡಿನ ರಾಜ್ಯ ಕೋಶಾದಿಗಳನ್ನೆಲ್ಲ ಕಳೆದುಕೊಂಡು ಕಾಡಿನಲ್ಲಿ ಭಿಕ್ಷಾಟನೆ ಮಾಡುತ್ತಿದ್ದ ಪಾಂಡವರು ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೇಳಲು ಕೃಷ್ಣನನ್ನು ಆಸ್ಥಾನಕ್ಕೆ ಕಳಿಸುತ್ತಿರುವರಂತೆ. ನೋಡಿದಿರಾ ತಾತ, ಅರಣ್ಯದಲ್ಲಿ ಅಲೆದಾಡಿಕೊಂಡಿದ್ದವರ ಧೈರ್ಯವು ಎಷ್ಟರ ಮಟ್ಟಿಗೆ ಹೆಚ್ಚಿರುವುದೆಂಬುದನ್ನು ನೋಡಿದೆಯಾ ತಾತ? ಕೊಡದೇ ಇದ್ದರೆ ಯುದ್ಧವು ಸಿದ್ಧವಲ್ಲವೇ? ಏನು ತಾತ? ಯುದ್ಧ ಇರುವವರೆಗೆ ಕುರುಕುಲ ಸೈ ಮಾತನದಿ ಛಲವ ಬಿಡದೆ ಚೌರ್ಯದಿಯೇ ಕೈಕ ದೊರೆ ಎನಿಸಿ ಮಾಡುತ್ತಿರ. ಕುರುಕುಲ ಸೈ ಮಾತನದಿ ಛಲವ ಬಿಡದೆ ಚೌರ್ಯದಿಯೇ ಕೈಕ ದೊರೆ ಎನಿಸಿ ಮಾಡುತ್ತಿರ. ಸಾಟಿ ಇರುವರೆಗೆ ನನಗದು ಸಾಟಿ ಇರುವರೆಗೆ ಗುರುದ್ರೋಣಾದಿಗಳಿರಲು ಶೌರ್ಯದಿ ರಣದಲ್ಲಿ ರಿಪುಗಳ ಒದಿಸದೆ ಬಿಡುವನ. ಗುರುದ್ರೋಣಾದಿಗಳಿರಲು ಶೌರ್ಯದಿ ರಣದಲ್ಲಿ ರಿಪುಗಳ ಒದಿಸದೆ ಬಿಡುವನೆ. ಈ ಮಾವಚ ಕುದಿ ಸಲಹೆ ನೀಡದಿರುವನೆ. ಚಿತ್ರಕರ್ಣ ಶತ್ರುಗಳನ್ನು ಬಿಡುವನೆ. ಈ ಮಾವಚ ಕುದಿ ಸಲಹೆ ನೀಡದಿರುವನೆ. ಚಿತ್ರಕರ್ಣ ಶತ್ರುಗಳನ್ನು ಬಿಡುವನೆ. ಅನುಜದು ವ್ಯಾಸನ ಅವರನ್ನು ವಧಿಸದಿರುವನೆ. ಸಹೋದರ, ಅನುಜದು ವ್ಯಾಸನ ಅವರನ್ನು ವಧಿಸದಿರುವನೆ. ಈಗಿರುವಲ್ಲಿ ಸಾಟಿ ತಾತ, ಸಾಟಿ ಇರುವರೆಗೆ ನನಗಸರಿ ಸಾಟಿ ಇರುವರತೆ. ಸಾಟಿ ಇರುವರೆಗೆ ನನಗಸರಿ ಸಾಟಿ ಇರುವರತೆ. ಗುರುಕುಲ ಸೈ ಮಾಸನದಿ ಛಲವ ಬಿಡದೆ ಚೌರ್ಯದಿಯೇ ಕೈಕ ದೊರೆ ಎನಿಸಿ ಮಾಡುತ್ತಿದೆ. ಗುರುಕುಲ ಸೈ ಮಾಸನದಿ ಛಲವ ಬಿಡದೆ ಚೌರ್ಯದಿಯೇ ಕೈಕ ದೊರೆ ಎನಿಸಿ ಮಾಡುತ್ತಿದೆ. ಸಾಟಿ ಇರುವರೆಗೆ ನನಗಸರಿ ಸಾಟಿ ಇರುವರತೆ. ಏನು ತಾತ? ಯುದ್ಧವೇ ತಾತ, ಯುದ್ಧ. ಯುದ್ಧವೆಂದರೆ ಹರಗಿನ ಮನೆಯ ಬೊಂಬೆ ಆಟವಲ್ಲ, ಹಡವೆಯ ಹುಲಿಯೊಂದಿಗೆ ಹರಗಿಳಿಯ ಹಾರಾಟವ. ತಾತ, ಆ ವಿಧಿಯನ್ನು ಕೆಣಕಿ ಉಳಿಯಬಹುದು, ಆದರೆ ದುರ್ಯೋಧನನ್ನು ಕೆಣಕಿದವರ ಗತಿ ಮಸಣದಲ್ಲಿ ಅಂತೀರಾ? ಅದು ಒಳ್ಳೆದೇ. ನನ್ನ ಬಳಿ 11 ಅಕ್ಷಣಿ ಸೈನ್ಯ ಬಲವಿರುವುದು. ಆದರೆ ಹಿಡಿತಕ್ಕೆ ಸಿಕ್ಕಿದವರು ಹೊದಿಸಿದ ಆನೆ ಕಾಲಿಗೆ ಸಿಕ್ಕಿದ ಬಾಳೆಹಣ್ಣಿನಂತೆ ಆ ಮಾತು ಆಗಿರಲಿ. ಸಹೋದರ ದುಶ್ಯಾಸನ, ಪಾಂಡವರ ರಣಯಜ್ಞವನ್ನು ಪ್ರಾರಂಭಿಸಲು ನಮ್ಮಲ್ಲಿ ಸರಿಯಾದ ಕರ್ಮೋಪದೇಶಕನಾರು? ನಮ್ಮ ಅಂಗರಾಜನಾದ ಕರ್ಣನಿಲ್ಲವೇ? ದುರ್ಯೋಧನ, ಭೀಷ್ಮ ದ್ರೋಣಾದಿಗಳಿರುವಾಗ ಅವರ ಕಣ್ಣ ಮುಂದೆ ಬೆಳೆದ ನಮಗೇಕೆ ಅದರ ಚಿಂತೆ? ದುರ್ಯೋಧನ ಪುರುಷೋತ್ತಮರು ಇತ್ತಲೇ ಬರುತ್ತಿರುವರು. ಯಾರು ಪುರುಷೋತ್ತಮ? ಯಾವ ಪುರುಷೋತ್ತಮ? ಯಾರಿಗೆ ಪುರುಷೋತ್ತಮ? ಎಲ್ಲಿಗೆ ಪುರುಷೋತ್ತಮ? ರಾಜಾದಿರಾಜ ಚಕ್ರವರ್ತಿ ನಾನಿರುವಾಗ ಕೇವಲ ದನ ಕಾಯುವ ಗೊಲ್ಲನು ಪುರುಷೋತ್ತಮನೇ. ನೆಟ್ಟಗೆ ನನ್ನರ ಮನೆಗೆ ಬಾರದೆ ತನ್ನುಟ್ಟುಗುಣಕ್ಕನುಸಾರವಾಗಿ ಓರ್ವ ದಾಸಿ ಪುತ್ರನ ಮುಡುಕು ಜೋಪಡಿಯನ್ನು ಆಚರಿಸಿದಂತೆ ಹೋಗಲಿ ಬಿಡಿ. ಎಷ್ಟೇ ಆದರೂ ಕೊಲ್ಲ, ಎಲ್ಲಿ ತಾನೇ ವಾದಿತು ಕೊಲ್ಲ ಬುದ್ಧಿ. ದುರ್ಯೋಧನ, ಶ್ರೀಕೃಷ್ಣ ಪರಮಾತ್ಮರು ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ಬರುತ್ತಿರುವರೇ ಹೊರತು ನಿನ್ನಲ್ಲಿ ಯಾಚನೆಗಾಗಿ ಅಲ್ಲ. ಏನು ವಿದುರ, ಪಾಂಡವರಿಗೆ ರಾಜ್ಯದ ಕೊಡಬೇಕೆಂಬ ವಿಚಾರವನ್ನು ಚಕ್ರವರ್ತಿಯಾದ ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕೇ? ಸಾಕು, ಸುಮ್ಮನೆ ಕುಳಿತುಕೋ. ದುರ್ಯೋಧನ, ನಿನಗೆ ನ್ಯಾಯ ಓದಿನವೋ? ಸರ್ವರಿಗೆ ನ್ಯಾಯವು ಸರ್ವರಿಗೆ ಅದಿರು. ರೋಗಿಗೆ ಅಪತ್ಯವು ರುಚಿಸಿದಂತೆ ಪಥ್ಯವು ಎಂದಿಗೂ ರುಚಿಸುವುದಿಲ್ಲ. ನಿನ್ನ ಬುದ್ಧಿ ವಿಕಲ್ಪವಾಗಿ ಈ ರೀತಿ ಮಾತನಾಡುತ್ತಿರುವೆ ದುರ್ಯೋಧನ. ಒದರದಿರಲು ವಿದುರ ಸದರದಿ ದುಡುಕಿ ಒದರದಿರಲು
ಸಭೆಯಲ್ಲಿ ನಿಂತು ಜರಿದು ಈ ಗೌರವದ ನುಡಿಗೈಯಾದೊಳೆ ಏರಿದುಕೊಂಡೆ ಈ ಕಟ್ಟದೋಳ್ ನುಡಿಗೈಯಾದೊಳೆ ಇರಿದುಕೊಂಡೆ ಈ ಕಟ್ಟದೋಳ್ ಒದರದಿರಲು ರಸದರದಿ ನುಡಿದು ಒದರದಿರಲು ರಸದರದಿ ಥಪ್ಪಲಿಯ ಮಗ ನೀನು ಪರದೇಸಿ ಹೆಪ್ಪುಲಿಯ ಗರ್ಭವನ್ನು ಥಪ್ಪಲಿಯ ಮಗ ನೀನು ಪರದೇಸಿ ಹೆಪ್ಪುಲಿಯ ಗರ್ಭವನ್ನು ಕಡುವೈರಿ ಪಾಂಡವರ ಪರವೈದ ಛಲದಂಕ ಮಲ್ಲ ಗುರು ದೊರೆಯಲ್ಲಿ ಕರಿಸ ಕಡುವೈರಿ ಪಾಂಡವರ ಪರವೈದ ಛಲದಂಕ ಮಲ್ಲ ಗುರು ದೊರೆಯಲ್ಲಿ ಕರಿಸಿ ಗುರು ದೊರೆಯಲ್ಲಿ ಕರಿಸಿ ಒದರದಿರಲೋ ವೀರ ಸದರದಿ ನುಡಿದು ಒದರದಿರಲೋ ವೀರ ಸದರದಿ ಒದರದಿರಲೋ ವೀರ ಸದರದಿ ನುಡಿದು ಒದರದಿರಲೋ ವಿದುರ ಸದರದಿ ಸೋದರನು ಶಾಸನ ಪೂಜ್ಯರು ಹಿರಿಯವರು ಎಂದು ಸುಮ್ಮನಿದ್ದ ಮಾತ್ರಕ್ಕೆ ಈತನ ತಲಾಟೆಯು ಪ್ರಬಲವಾಯಿತು. ಮೊದಲು ಸಭೆಯಿಂದ ಆಚೆಗೆ ದೂಡಿಸು. ನಮ್ಮ ಅಗ್ರಜರನ್ನು ಬಾಯಿಗೆ ಬಂದಂತೆ ಮಾತನಾಡಿದೆ ಆದರೆ ಈ ಗದಾ ದಂಡದಿಂದ ಅಪ್ಪಳಿಸಿ ಬಿಡುವರು. ಎಚ್ಚರ ಎಚ್ಚರ, ಮೊದಲು ಈ ಸಭೆಯನ್ನು ಬಿಟ್ಟು ಆಚೆಗೆ ಬರುವ ಮದಾಂತ. ಛೇ ಪಾಪಿಗಳ, ನನ್ನನ್ನು ಸಭೆಯಿಂದ ಆಚೆಗೆ ದೂಡುವಷ್ಟು ಸೊಕ್ಕಾಯಿತೆ. ಅಂದು ಭೀಮನು ದ್ರೌಪದಿಯ ವಸ್ತ್ರಾಪಕರಣ ಕಾಲದಲ್ಲಿ ನಿನ್ನನ್ನು ಪ್ರವರಿಸುವುದಾಗಿ ಪ್ರತಿಜ್ಞೆ ಮಾಡಿದನು. ಅಂತಹ ಸಂದರ್ಭದಲ್ಲಿ ನಿನ್ನನ್ನು ರಕ್ಷಿಸಲೆಂದು ಇಟ್ಟಿದ್ದ ಈ ಶಿವಧನಸ್ಸನ್ನು ಹಿಂದೆ ಮುರಿದು ಬಿಸಾಡಿದನು. ದುರ್ಯೋಧನ, ಪ್ರಮಾದವಾಯಿತು. ಪೂಜ್ಯನಾದ ವಿದುರನನ್ನು ಅಪಹಾಸ್ಯಕ್ಕೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನೇ ಕಳೆದುಕೊಂಡೆಯಲ್ಲ. ಈತನು ನಿನಗೆ ಬೆಂಗವಾಲಾಗಿ ನಿಂತಿದ್ದರೆ ನಿನ್ನನ್ನು ಜಯಿಸತಕ್ಕಂಥ ವೀರರು ಯಾರಿದ್ದರು? ಅನ್ಯಾಯವಾಗಿ ದುಡುಕಿದೆಯಲ್ಲ ದುರ್ಯೋಧನ. ಮಿತ್ರ, ನೀನು ಸಹ ಈ ವಿದುರನ ಗೊಡ್ಡು ಬೆದರಿಕೆಗೆ ಬೆದರಿದೀಯಾ? ಉಮಾಶಂಕರನ ಕುಮಾರನ ಪುಳಕಗೊಳಿಸಿ ಪುಳಕಗೊಳಿಸಿ ಕಾಲ ಬಿದಲಿಸಿನ ಹೊರಗಳಿಸಿ ಯುದ್ಧದೋ ಆ ಮಧ್ಯಮ ಪಾಂಡನ ಪಾರ್ಥನನು ಪಾಂಡವ ಪಾರ್ಥನನು ವಧಿಸುವುದಾಗಿ ಪಣ ತೊಟ್ಟ ನಿನಗೆ ಈ ಸಾರುದೈ ವಿದುರ ಮಹಾಶಯನ ಬಿಲ್ಲಿನ ಮೇಲೇಕೆ ಭರವಸೆಯೋ ಕರ್ಣ? ನೀನು ಸಹ ಈ ವಿದುರನ ಗೊಡ್ಡು ಬೆದರಿಕೆಗೆ ಬೆದರಿದೆಯಾ? ಈ ವಿದುರನು ಎಂದಾದರೂ ಧನುಷನ್ನು ಹಿಡಿದು ಯುದ್ಧ ಮಾಡಿರುವುದನ್ನು ನೀನು ನೋಡಿರುವೆಯಾ ಅಥವಾ ಕೇಳಿರುವೆಯಾ?
ಆತನ ತುಕ್ಕುಡಿದ ಬಿಲ್ಲಿನಿಂದ ನಮಗಾಗಬೇಕಾದ ಪ್ರಯೋಜನವೂ ಏನಿಲ್ಲ. ಆ ಮಾತು ಆಗಿರಲಿ. ಈಗ ಸಭಾರಥಿಕರೆಲ್ಲರೂ ಕೇಳಿರಿ. ನೂತನಾಗಿ ಆಸ್ಥಾನಕ್ಕೆ ಬರುತ್ತಿರುವ ಕೃಷ್ಣನಿಗೆ ಯಾರಾದರೂ ಎದ್ದು ನಿಂತು ನಮಸ್ಕರಿಸಿದ್ದೆ ಆದರೆ ಕೂಡಲೇ ಸಭೆಯಿಂದ ಆಚೆಗೆ ದೂಡಬೇಕಾಗುವುದು. ಎಚ್ಚರ! ಸಹೋದರ ದುಶ್ಯಾಸನ, ಪಾಂಡವರ ರಣಯಜ್ಞವನ್ನು ಪ್ರಾರಂಭಿಸಲು ನಮ್ಮ ಸೈನ್ಯಾಧಿಕಾರಿಗಳನ್ನು ಪಟ್ಟಿಯನ್ನು ಸಿದ್ಧಪಡಿಸು ಎಂದು ಹೇಳಿದೆನಲ್ಲ, ಸಿದ್ಧವಾಗಿರುವುದೇ ಸಹೋದರ? ಸಿದ್ಧವಾಗಿರುವುದು. ತೆಗೆದುಕೊಂಡು ಬಾ. ಆ ಕೃಷ್ಣನು ಬಂದಾಗ ನಾನು ಅದನ್ನೇ ಎದುರು ನೋಡುತ್ತಾ ಕುಳಿತುಕೊಳ್ಳುವೆನು. ತೆಗೆದುಕೋಗ್ರಜ. ಈ ಕುರುಕ್ಷೇತ್ರದ ಸೂತ್ರಧಾರನು ನಾನು, ಈ ಕುರುಕ್ಷೇತ್ರದ ಸೂತ್ರಧಾರನು ನಾನು, ಲೋಕದ ಹಿತವನ್ನು ಬಯಸುವ ನಾನೇ, ಲೋಕದ ಹಿತವನ್ನು ಬಯಸುವ ನಾನೇ, ಧರಿಸಿದೆ ಧರ್ಮದೀಕ್ಷೆಯ, ಹರಿಸುವೆ ಕರ್ಮ ಸಾಕ್ಷಿಯ, ಧರಿಸುವೆ ಧರ್ಮದೀಕ್ಷೆಯ. ತ್ಯಾಗಕ್ಕೆ ಸಿಲುಕದ ಯೋಗದುರಂದರ, ತ್ಯಾಗಕ್ಕೆ ಸಿಲುಕದ ಯೋಗದುರಂದರ, ತ್ಯಾಗಕ್ಕೆ ಸಿಲುಕದ ಯೋಗದುರಂದರ, ಅಗಣಿತ ಮಹಿಮನು ನಾನೇ ಪರಮಾತ್ಮನು, ಅಗಣಿತ ಮಹಿಮನು ನಾನೇ ಪರಮಾತ್ಮನು, ಧರಿಸಿದೆ ಧರ್ಮದೀಕ್ಷೆಯ, ಹರಿಸುವೆ ಕರ್ಮ ಸಾಕ್ಷಿಯ, ಧರಿಸುವೆ ಧರ್ಮದೀಕ್ಷೆಯ. ಎಲ್ಲರಿಗೂ ಮಂಗಳವಾಗಲಿ. ಆಹಾ, ಭೀಷ್ಮ ದ್ರೋಣಾದಿಗಳು ಎದ್ದು ನಮಸ್ಕರಿಸಿದರೂ ಸಹ ಆ ದುರ್ಯೋಧನು ಕಣ್ಣೆತ್ತಿಯೂ ನೋಡದೆ ಕುಳಿತಿರುವನಲ್ಲ. ಇರಲಿ, ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ತಾನು ತಾನಾಗಿಯೇ ಬಂದು ನನ್ನ ಪಾದಗಳಿಗೆ ನಮಸ್ಕರಿಸುವಂತೆ ಮಾಡಬೇಕು. ಜಾಗೃತಳಾಗು ಯೋಗಮಾಯೆ. ಹೇಳು ಚಕ್ರವರ್ತಿ, ಹೇಳು. ಭೂಪಾಲಕನಾದ ನೀನು, ಭೂಪಾಲಕನಾದ ನೀನು ಈ ಗೋಪಾಲನ ಪಾದಗಳಿಗೆ ನಮಸ್ಕರಿಸುವುದೇ? ನಾನೇ ನಿನ್ನ ಬಳಿಗೆ ಬರುತ್ತೀನಲ್ಲ ಚಕ್ರವರ್ತಿ. ಕೃಷ್ಣ, ನಾನು ನಮಸ್ಕರಿಸಿದ್ದು ನಿನಗಲ್ಲ, ಸಕಲ ಜೀವರಾಶಿಗಳಿಗೂ ಆಶ್ರಯವಾಗಿರುವ ಈ ಭೂದೇವಿಗೆ. ಅದು ಅಲ್ಲದೆ ನೀನು ಬಂದಿರುವುದು ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳು ಇವೆಯೋ ಇಲ್ಲವೋ ಎಂದು ಪರೀಕ್ಷಿಸಿದ ಮಾತ್ರಕ್ಕೆ ನಾನು ನಿನಗೆ ನಮಸ್ಕರಿಸಿದನೆಂದು ಹೆಮ್ಮೆ ಪಡಬೇಡ. ಬಂದದಾಯ್ತು. ಆಗಬಹುದು. ಕೃಷ್ಣ, ನಿನಗೆ ನರ್ತನವೆಂದರೆ ಬಲು ಪ್ರಿಯವಲ್ಲವೇ? ಇರಬಹುದೇನು, ಇದ್ದೇ ಇದೆ. ಸಹೋದರ ದುಶ್ಯಾಸನ, ಪ್ರಾರಂಭವಾಗಲಿ ನರ್ತನ. ಬರಮಾಡಿ. ಯಾರಲ್ಲಿ ಏನಪ್ಪಡೆ ನರ್ತಕಿಯರು ಬರಬೇಡಿ. ಬರ್ತಾವ್ರೆ. ಕುರುಪರಾಜೇಶ್ವರ ಕರುಣಾಳು ಕುರು
ರಾಜೇಶ್ವರ ಗುರುವಂಶ ಕುಲ ತಿಲಕ ಮಕುಟೇಶ್ವರಾಧೀರ ವಂಶ ಕುಲ ತಿಲಕ ಕುರವೇಶ್ವರಾಧಿ ಕರುಣಾಳು ಕುರುಪ ರಾಜೇಶ್ವರ ರಿಪು ಭಯಂಕರ ರೂಪ ಮನೋಗರ ರಿಪು ಭಯಂಕರ ರೂಪ ಮನೋಗರ ಚಾಪವಿದ್ಯದಿ ಶೂರ ಕರ್ಣನ ಪರಮಾಪ್ತ ಚಾಪವಿದ್ಯದಿ ಶೂರ ಕರ್ಣನ ಪರಮಾಪ್ತ ಸೋದರ ಮಾವನ ಸೋದರ ಮಾವನ ಇತದಿ ಚತುರ ಸೋದರ ಮಾವನ ಇತದಿ ಚತುರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಎಲ್ಲವ ಬಲ್ಲವ ಈ ಜಗ ಬಲ್ಲ 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 ಕರುಣಾಳು ಗುರು ಭೂಪರಾಜೇಶ್ವರ ಗುರುವಂಶ ಕುಲ ತಿಲಕ ಮಕುಟೇಶ್ವರಾಧೀರ ಕರುಣಾಳು ಕುರುಬು ರಾಜೇಶ್ವರ ಕಿತಾಕಿ ಎಲ್ಲ ನೀಲವರ್ಣಧಾರಿ ಚೆಲುವ ಉಸಿನೆಗೆಯ ಈ ಚೆಲುವ ಇವ ನೀಲವರ್ಣದ
ಚೆಲುವ ಈ ಚೆಲುವ ಕೊಳಲನಾದದಿ ಕುಣಿದು ಜಗವ ಮರುಳುಗೊಳಿಪ ಹರಿ ಮುರಾರಿ ಸಾಧ್ಯ ಏನು ಹೇಳಿದಿರಿ ನರ್ತಕಿರೇ? ಹೇಳಿ, ಮತ್ತೊಮ್ಮೆ ಹೇಳಿ. ಕೃಷ್ಣ ಹೇಳಿ, ಮತ್ತೊಮ್ಮೆ ಹೇಳಿ. ಕೃಷ್ಣನಿಗಿವನೋ ಕಡುವೈರೇ ನಮ್ಮ ಹಸ್ತಿನಪುರದೊಡೆಯ ಕನದಾರಿ ಭೀಮನಿಗೆ ಇವನೋ ಕಡುವೈರೇ ನಮ್ಮ ಹಸ್ತಿನಪುರದೊಡೆಯ ಕನದಾರಿ ಇವನಿಗೆ ಸಾಟಿ ಯಾರು ಇಲ್ಲ ಇವನಿಗೆ ಸಾಟಿ ಯಾರು ಇಲ್ಲ ಇವನಿಗೆ ಸಾಟಿ ಯಾರು ಇಲ್ಲ ಕರುಣಾಳು ಕುರುಭೂಪರಾಜೇಶ್ವರ ಕುರುವಂಶ ಕುಲ ತಿಲಕ ಮಕುಟೇಶ್ವರಾರಿ ಕರುಣಾಳು ಕುರುಭೂಪರಾಜೇಶ್ವರ ತಗದಿ ಮಿದಕ ಜೋನು ತಗದಿ ಮಿದಕ ಜೋನು ತಗದಿ ಮಿದಕ ಜೋನು ತಾಮ್ 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 ತಗದಿ ಮಿದಕ ಜೋನು ತಗದಿ ಮಿದಕ ಜೋನು ತಗದಿ ಮಿದಕ ಜೋನು ತಾಮ್ 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 ತಗದಿ ಮಿದಕ ಜೋನು ತಾಮ್ 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 ತಗದಿ ಮಿದಕ ಜೋನು ತಾಮ್ 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 Tam 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 Takadi mida kajanu takadi mida kajanu mida kajanu de mida kajanu de mida kajanu takadi mida kajanu takadi mida kajanu takadi mida kajanu takadi jonu takadi jonu takadi jonu takadi mida kajanu takadi mida kajanu de mida kajanu takadi mida kajanu de mida kajanu takadi mida tadittaga nakajam tajam taritaga rittaga nakajam tajam taritarita tajonu takita tadimida kajanu tarita tajonu takita tadimida kajanu Kajam, tajam terida kadita kana kajam, tajam terita angkut kajam, tajam terida kadita kana kajam, tajam terita angkut tinggennatum takadi mida kajanu tam kita kadin din nada kita kadin din tam kita kadin din nada kita tadingina kadam kita kadin din nada kita tadingina kita kita rajanu kita rajanu din kita improve din kita improve ಕರುಣಾಳು
ಕರುಣಾಳು ಕುರುಭೂಪ ರಾಜೇಶ್ವರ ಕುರುವಂಶ ಕುಲ ತಿಲಕ ಮಕುಟೇಶ್ವರಾರಿ ಕರುಣಾಳು ಕುರುಭೂಪ ರಾಜೇಶ್ವರ ರಾಜೇಶ್ವರ ಗೌರವೇಶ್ವರ ಆ ಕೃಷ್ಣ, ನೋಡಿದೆಯಲ್ಲ ನನ್ನ ಆಸ್ಥಾನದ ನರ್ತನವನ್ನು. ಇಂತಹ ನರ್ತನವನ್ನು ಆ ನಿನ್ನ ಪಾಂಡವರ ಸಭೆಯಲ್ಲಿ ಎಂದಾದರೂ ನೋಡಿರುವೆಯಾ? ಅವರಿಗೆ ಎಲ್ಲಿ ಬರಬೇಕು ಬಿಡಿ ಸುಯೋಧನ. ಕೃಷ್ಣ, ನೀನು ಬಂದ ಸಮಾಚಾರವನ್ನು ಈಗ ತಿಳಿಸಬಹುದು. ದುರ್ಯೋಧನ, ಭೀಷ್ಮ ದ್ರೋಣಾದಿಗಳನ್ನು ನೋಡಿಕೊಂಡು ನೀನು ಸಮ್ಮತಿಸುವುದಾದರೆ ನಿನಗೊಂದು ಮುಖ್ಯ ವಿಚಾರವನ್ನು ತಿಳಿಸಲು ಬಂದಿರುವೆನು. ಕೃಷ್ಣ, ರಾಜ್ಯದ ವಿಚಾರವನ್ನು ಒಂದನ್ನು ಬಿಟ್ಟು ಬೇರೆ ಯಾವ ವಿಚಾರ ಬೇಕಾದರೂ ತಿಳಿಸಬಹುದು. ದುರ್ಯೋಧನ, ರಾಜ್ಯದ ವಿಚಾರವಲ್ಲದಿದ್ದರೆ ನಾನಿಲ್ಲಿಗೆ ಬರುತ್ತಿರಲೇ ಇಲ್ಲ. ನ್ಯಾಯವಾಗಿ ಪಾಂಡವರಿಗೆ ಸೇರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಆಧರಿಸು. ರಾಜ್ಯವನ್ನು ಸಂಪಾದಿಸುವುದು ಸಾಹಸದಿಂದ, ಇಂತಹ ಯಾಚನೆಯಿಂದಲ್ಲ ಕೃಷ್ಣ. ಪರಮ ಪೂಜ್ಯರಾದ ಆಚಾರ್ಯರೇ, ವೃದ್ಧರೇ, ಕೌರವ ಪಕ್ಷಿಯರೇ, ಈ ದಿನ ನಾನು ಇಲ್ಲಿ ಪಾಂಡವರ ರಾಯಭಾರಿಯಾಗಿ ಬಂದಿದ್ದೇನೆ. ಅವರು ಕಳುಹಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಕುರು ಪಾಂಡವರ ರಾಜ್ಯ ಕಾರ್ಯ ವ್ಯವಸ್ಥೆಯು ಈಗ ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಗಳನ್ನು ಅನುಗ್ರಹಿಸಿ ಗಮನಿಸಪಡಬೇಕಾಗಿ ಬೇಡುತ್ತೇನೆ. ಈ ವಿಷಯದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ ಇಂತಹ ಭಾವನೆಗಳನ್ನು ತಿಳಿಸಿ ತೀರ್ಪು ಕೊಡಬೇಕಾಗಿದೆ. ಈ ರೀತಿ ಆಗದಿದ್ದರೆ ಮುಂದಾಗುವ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗುವಿರಿ. ಈಗ ನಿಮ್ಮ ಮುಂದಿರುವ ಪ್ರಶ್ನೆಯು ಸಮಗ್ರ ಭಾರತದ ಕ್ಷತ್ರಿಯ ರಾಜರ ಅಸ್ತಿತ್ವ ನಾಸ್ತಿತ್ವಗಳನ್ನು ನಿರ್ಧರಿಸುವುದೆಂಬುದನ್ನು ತಿಳಿಯಿರಿ. ಈ ಪವಿತ್ರವಾದ ಭಾರತ ಭೂಮಿಯನ್ನು ಶಾಂತಿ ಎಂಬ ಅಮೃತಧಾರೆಯಿಂದ ಅಭಿಷೇಕ ಮಾಡುವಿರೋ, ಇಲ್ಲ ಭಯಂಕರ ರಕ್ತಧಾರೆಯಿಂದ ಈ ಮಾತೃಮೂರ್ತಿಯನ್ನು ಪೂರೈಸುವಿರೋ? ಈ ಎರಡರಲ್ಲಿ ಒಂದು ಪ್ರಶ್ನೆಯು ಈ ದಿನ ಇಲ್ಲಿ ನಿರ್ಣಯಿಸಬೇಕಾಗಿದೆ. ಮಿತ್ರರೇ, ಈ ಪೀಠಿಕೆಯಲ್ಲಿ ಕಾಲಹರಣ ಮಾಡದೆ ಮುಖ್ಯ ವಿಷಯಕ್ಕೆ ಬರುತ್ತೇನೆ. ಕಪಟ ದೂತರಲ್ಲಿ ಪರಾಜಿತರಾದ ಮೇಲೆ ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ ಅಜ್ಞಾತವಾಸ, ವನವಾಸಗಳನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂದಿರುಗಿದರಲ್ಲವೇ? ಇನ್ನು ನಿಮ್ಮ ವಾಗ್ದಾನ ಉಳಿದಿದೆ. ಅವರು ನನ್ನೊಡನೆ ಈ ರೀತಿ ಸಂದೇಶವನ್ನು ಕಳುಹಿಸಿದ್ದಾರೆ. ಅದೇನೆಂದರೆ, ನಮ್ಮ ಪ್ರತಿಜ್ಞೆಯಂತೆ ನಾವು ನಡೆದುಕೊಂಡೆವು. ನೀವು ವಾಗ್ದಾನ ಮಾಡಿದಂತೆ ನಮಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ನಮಗೆ ಕೊಡಿ. ಸಭಾಸದರೇ, ಕೇಳಿದರೆ ಪಾಂಡವರ ವಿನಯೋಚಗಳನ್ನು. ದೀರ್ಘಕಾಲದಿಂದಲೂ ನೀವುಗಳು ಅವರುಗಳ ಮೇಲೆ ತೋರುತ್ತಿದ್ದ ದೀರ್ಘ ವೈರತ್ವವನ್ನು ಮರೆಯಲು ಪಾಂಡವರು ಸಿದ್ಧರಿದ್ದಾರೆ. ವಿಷಭೋಜನ, ಲಾಕ್ಷಾಗೃಹ ದಹನ, ಕಪಟ ದೂತ ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ಮಾನಭಂಗ ಇಂಥ ಮಹಾಪಾಪಗಳನ್ನು ಮನ್ನಿಸಿ ಅವರು ತಮ್ಮ ಭಾಗಕ್ಕಾಗಿ ಯಾಚಿಸುತ್ತಿರುವಾಗ ಇಂಥ ಸುಸಮಯವನ್ನು ವ್ಯರ್ಥಗೊಳಿಸದೆ ಶಾಂತಿ ಸಂಧಾನಗಳಿಗೆ ಪ್ರಯತ್ನಿಸಿ ಮುಂದೆ ವಿಚಾರ, ಅವಿಚಾರ, ಕರ್ತವ್ಯ, ಅಕರ್ತವ್ಯಗಳನ್ನು ನಿರ್ಣಯಿಸಪಡಬೇಕಾಗಿರುವುದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ. ಗೌಡ ಗೌಡ ಛಲವಿದು ಸರಿಯಲ್ಲ, ಭಾರತ ಮಲ್ಲ.
ಭಾರತ ಮಲ್ಲ ಚಲವಿದು ಸರಿಯಲ್ಲ ಭಾರತ ಮಲ್ಲ ಸತ್ಯ ಧರ್ಮದ ಮಾತ ಜರಿಯುವುದು ಸರಿಯಲ್ಲ ಯೋಧನ ಸತ್ಯ ಧರ್ಮದ ಮಾತ ಜರಿಯುವುದು ಸರಿಯಲ್ಲ ಚಲವಿದು ಸರಿಯಲ್ಲ ಭಾರತ ಮಲ್ಲ ಭಾರತ ಮಲ್ಲ ಭಾರತ ಮಲ್ಲ ಧರ್ಮ ದುರೀಣರು ಆ ಪಾಂಡವರು ಧರ್ಮ ದುರೀಣರು ಆ ಪಾಂಡವರು ಧರ್ಮ ದುರೀಣರು ಆ ಪಾಂಡವರು ಧರ್ಮ ದುರೀಣರು ಆ ಪಾಂಡವರು ಶೋಕದಿ ಸೋದರು ರಾಜ್ಯವನ್ನೆಲ್ಲ ಶೋಕದಿ ಸೋದರು ರಾಜ್ಯವನ್ನೆಲ್ಲ ಚಲವಿದು ಸರಿಯಲ್ಲ ಭಾರತ ಮಲ್ಲ ಧರ್ಮದ ದಾರಿಯ ಬಿಡದಿರುವ ಪಂಚ ಪಾಂಡವರ ಆಶ್ರಯವ ಧರ್ಮದ ದಾರಿಯ ಬಿಡದಿರುವ ಪಂಚ ಪಾಂಡವರ ಆಶ್ರಯವ ಕಡೆಗಣಿಸುವುದು ಕೆಡಕಿದ ಆಹ್ವಾನ ಕಡೆಗಣಿಸುವುದು ಕೆಡಕಿದ ಆಹ್ವಾನ ಕಡೆಗಣಿಸುವುದು ಕಡೆಗಣಿಸುವುದು ಕೆಡಕಿದ ಆಹ್ವಾನ ಕಡೆಗಣಿಸುವುದು ಕೆಡಕಿದ ಆಹ್ವಾನ ಚಲವಿದು ಸರಿಯಲ್ಲ ಭಾರತ ಮಲ್ಲ ಸತ್ಯ ಧರ್ಮದ ಮಾತ ಜರಿಯುವುದು ಸರಿಯಲ್ಲ ಚಲವಿದು ಸರಿಯಲ್ಲ ಭಾರತ ಮಲ್ಲ ಭಾರತ ಮಲ್ಲ ಭಾರತ ಮಲ್ಲ ಧೃತರಾಷ್ಟ್ರ ಪ್ರಿಯ ಪುತ್ರರೇ, ದ್ರೋಣಾದಿ ಪ್ರಮುಖರೇ, ಶ್ರೀಕೃಷ್ಣ ಪರಮಾತ್ಮರು ನಿರೂಪಿಸಿದ ರಾಜಕಾರ್ಯದ ವಿಚಾರವನ್ನು ತಾವೆಲ್ಲರೂ ಕೇಳಿದ್ದಿರಲ್ಲವೇ? ಅದರಂತೆ ನಡೆಯುವರೆಂದು ನನ್ನ ಭಾವನೆ. ಅದು ಅಲ್ಲದೆ ಸುಯೋಧನ, ಆ ಪಾಂಡವರನ್ನು ನಿಮ್ಮ ಚಿಕ್ಕಪ್ಪನ ಮಕ್ಕಳು, ಅವರೊಡನೆ ನಿನಗೆ ವೈರತ್ವ ಬೇಕೆ? ವೈರತ್ವವನ್ನು ಬಿಟ್ಟು ಅವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರೊಡನೆ ಸುಖದಿಂದ ಬಾಳು, ಇದೇ ನನ್ನ ಅಭಿಮತ. ಪಿತಾಮಹರೇ, ರಾಜ್ಯದ ಭಾರವನ್ನು ನಮಗೆ ವಹಿಸಿರುತ್ತಾನೆ, ಅದನ್ನು ನಾವೇ ನಿರ್ಧರಿಸಿಕೊಳ್ಳುವೆವು.
ಕುಮಾರ ದುರ್ಯೋಧನ, ಶ್ರೀಕೃಷ್ಣನ ಸಂದೇಶವು ಪಿತಾಮಹರ ಉದ್ದೇಶವು ನನ್ನ ಆದೇಶವು ಒಂದೇ ಆಗಿದೆ. ಪಾಂಡವರು ನಿಮಗೆ ಸಹೋದರರಲ್ಲವೇ? ಅವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟು ಸುಖವಾಗಿ ಬಾಳಿ, ಇದೇ ನನ್ನ ಅಭಿಮತ. ಪೂಜ್ಯರೇ, ಗುರುವೆಂಬ ಮಮಕಾರ ದೊಡ್ಡದು, ನಿಮ್ಮ ಮೇಲಿನ ಅಭಿಮಾನ ನಮಗೆ ಅದಕ್ಕಿನ್ನ ದೊಡ್ಡದು. ಈ ವಿಚಾರದಲ್ಲಿ ನೀವು ತಲೆ ತೂರದಿರಿ. ದುರ್ಯೋಧನ, ಯಾರು? ಚಿಕ್ಕಪ್ಪ ವಿದುರ ಮಹಾಶಯನವರು ನನಗೆ ಉಪದೇಶ ಮಾಡುವುದರಲ್ಲಿ ಒಬ್ಬರು. ನಡೆಯಲಿ ನಿಮ್ಮ ಅರಣ್ಯ ರೋದನ. ಮಾನದಿ ದಿವ್ಯ ಪ್ರೇರಣೆ ಮರಣ ವಿನುತ ಚರಣ ಮರಣ ವಿನುತ ಚರಣ ಸಾಲು ರಾಗದು ದುರ್ಯೋಧನ, ನನ್ನದು ಅರಣ್ಯ ರೋದನವೇ. ನಿನ್ನಂತವರಿಗೆ ಸದುಪದೇಶ ಮಾಡಬಾರದೆಂದು ಹಿರಿಯರು ಹೇಳಿದ್ದಾರೆ. ಆದರೆ ಏನು ಮಾಡಲಿ, ಕೆಡುವರನ್ನು ಕಂಡಾಗ ಉಪದೇಶ ಮಾಡುವುದು ನಮ್ಮ ಹಿರಿಯರಾದ ಕರ್ತವ್ಯ. ಪಾಂಡವರಿಗೆ ಇಚ್ಛೆ ಇದ್ದಷ್ಟು ಭೂಮಿ ಆದರೂ ಕೊಡದಿದ್ದರೂ ಪರವಾಗಿಲ್ಲ, ಅವರಿಗೆ ಇಚ್ಛೆ ಇದ್ದಷ್ಟು ಭೂಮಿ ಆದರೂ ಕೊಟ್ಟು ಇಬ್ಬರು ಸಂತೋಷದಿಂದ ಬಾಳಿ. ಪಿತಾಮಹ ನನ್ನ ಚಿಕ್ಕಪ್ಪ, ಈ ನೀತಿಯನ್ನು ನೀವು ಆ ಪಾಂಡವರಿಗೆ ಹೇಳಲೊಲ್ಲಿರೇಕೆ? ನಿಮಗಾಗಲಿ, ಪಿತಾಮಹರಿಗಾಗಲಿ, ಕೃಷ್ಣನಿಗಾಗಲಿ ನನ್ನೊಬ್ಬನಲ್ಲಿ ಮಾತ್ರ ದೋಷ ಕಂಡು ಬಂದು ಬರುವುದು. ಆ ಪಾಂಡವರು ನಿರ್ದೋಷಿಗಳಲ್ಲವೇ? ಕುಂತಿ ಪುತ್ರ ಪಕ್ಷಪಾತಿಗಳಾದ ನೀವು ನಿಮ್ಮ ಸ್ವಭಾವಕ್ಕೆ ತಕ್ಕಂತೆ ಮಾತನಾಡಿದಿರಿ. ಸಾಕು, ಸುಮ್ಮನೆ ಕುಳಿತುಕೊಳ್ಳಿ. ಕೃಷ್ಣ, ಮಹಾನುಭಾವನಾದ ನೀನು ನಿನ್ನ ದೂತತ್ವವನ್ನು ಬಹು ಶ್ಲಾಘನೀಯವಾಗಿ ಮುಗಿಸಿದೆ. ಆದರೆ ಈ ನಿನ್ನ ಮರುಳು ಮಾತಿಗೆ ಒಳಂಬಡುವ ಬುದ್ಧೀರ್ಣರು ಮಾತ್ರ ನಾವಲ್ಲ. ಇದು ಶುದ್ಧ ಕ್ಷತ್ರಿಯನ ರಕ್ತವೇ ವಿನಃ ಸ್ವಾಭಿಮಾನ್ಯ ಶೂನ್ಯತೆ ಕೊಳಕು ನೀರಲ್ಲ. ಕೃಷ್ಣ, ಕೊಳಕು ನೀರಲ್ಲ. ದುರ್ಯೋಧನ, ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡದಿದ್ದರೂ ಚಿಂತೆ ಇಲ್ಲ. ಇಂದ್ರಪ್ರಸ್ಥಾದಿ 5 ಗ್ರಾಮಗಳನ್ನಾದರೂ ಕೊಡು ಭಾವ. ಕೃಷ್ಣ, ಪಾಂಡವರಿಗೆ 5 ಊರುಗಳೇಕೆ? ಹಿಂದೆ ಭಿಕ್ಷಾಟನೆ ಮಾಡುತ್ತಿದ್ದ 50 ಊರುಗಳು ಈಗಲೂ ಸಿದ್ಧವಿವೆ. ಅಲ್ಲಿಗೆ ಬೇಕಾದರೆ ಹೋಗಲಿ. ಸೋದರ ದುಶ್ಯಾಸನ, ಕೊಡಿಸುವೆನು. ದುರ್ಯೋಧನ, ಭೀಮನು ಮಹಾ ಹೊರಟ. ಯಾರಿಗೆ? ನಿನಗೆ. ಕೃಷ್ಣ, ಆತನಿಗಾದರೂ 1 ಗ್ರಾಮವನ್ನಾದರೂ ಕೊಡು ಭಾವ. ನಿನ್ನ ಕುಂದುಕೊರತೆಗೆ ಏನು ಗೌರವ ಬರುವುದಿಲ್ಲ? ಕೃಷ್ಣ, ಭೀಮನಿಗೆ 1 ಊರಲ್ಲ, 1 ಗೋವಿನ ಪಾದದಲ್ಲಿ 1 ಮುಳ್ಳು ಮುರಿಯಷ್ಟು ಭೂಮಿಯನ್ನು ಕೊಡುವುದಿಲ್ಲ, ಕೊಡಲಾರದು. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಂಕಾರ, ದುರಗ್ರಹದ, ದುಸ್ಸಾಹಸದ, ದುರಾಶಯದ ದುರಾಭಿಮಾನವೇ? ವಿಚಾರ ಮಾಡಿಕೊಳ್ಳಬೇಕ. ಸಾಕು, ನಿಲ್ಲಿಸು ನಿನ್ನ ವಾಕ್ಪುಟತ್ವ. ಏನು ಹೇಳಿದೆ ಕೃಷ್ಣ? ನಮ್ಮದು ದುರಗ್ರಹದ, ದುರಂಕಾರದ, ದುಸ್ಸಾಹಸದ, ದುರಾಶಯದ ದುರಾಭಿಮಾನವೇ? ಬಹಳ ಚೆನ್ನಾಗಿ ಹೇಳಿದೆ ಕೃಷ್ಣ. ಅದು ಹಾಗಲ್ಲ. ಅದರರ್ಥವನ್ನು ನಾನು ಹೇಳುವೆನು, ಸ್ವಲ್ಪ ಕಿವಿಗೊಟ್ಟು ಕೇಳು. ಏಯ್ ಕೆಚ್ಚದೆ ಕೌರವನನ್ನು ಕೊಚ್ಚಲೇಬೇಕೆಂದಿರುವುದಲ್ಲವೇ ನಿನ್ನ ತುಚ್ಛ ಭೀಮ? ಅದು ದುರಗ್ರಹ. ಲೋಕೈಕ ವೀರನಾದ ಈ ನನ್ನ ಆಪ್ತ ಮಿತ್ರ ಕಲಿಗರ್ಣನನ್ನು ವಧಿಸಲೇಬೇಕೆಂದು ಪಡ ತೊಟ್ಟಿರುವನಲ್ಲವೇ ಕೃಷ್ಣ? ನಿನ್ನ ಪಾರ್ಥ
ಅದು ಅದು ದುರಹಂಕಾರ. ಅಭಿಮಾನ್ಯ ಶೂನ್ಯದಿಂದ ಸದಾ ಕಾಲವು ನಿನ್ನಂತ ಕಪಟಿಯ ಸ್ನೇಹ ಮಾಡಿರುವರಲ್ಲವೇ ಕೃಷ್ಣ? ನಿನ್ನ ಪಾಂಡವರು. ಅದು ಅದು ದುಸ್ಸಾವಾಸ. ದುರ್ಯೋಧನ ದುಶ್ಯಾಸನರನ್ನು ಪುಡಿಗೈದು ಇಡೀ ಭರತ ಖಂಡದಲ್ಲೇ ತಮ್ಮ ಧ್ವಜ ಪತಾಕೆಯನ್ನು ಆವರಿಸಲೇಬೇಕೆಂದು ಯೋಜನೆ ಮಾಡಿರುವರಲ್ಲವೇ ಕೃಷ್ಣ? ನಿನ್ನ ದರಿದ್ರ ಪಾಂಡವರು. ಅದು ಅದು ದುರಾಸೆಯ. ನಾವೇ ಸಮರ್ಥರು, ನಾವೇ ಜಯಶೀಲರೆಂಬುದಾಗಿ ಮಾತು ಮಾತಿಗೂ ಹೆಮ್ಮೆ ಪಡುತ್ತಿರುವರಲ್ಲವೇ ಕೃಷ್ಣ? ನಿನ್ನ ಪಾಂಡವರು. ಅದು ಅದು ದುರಾಭಿಮಾನ. ಹೆಚ್ಚೇನು ಕೃಷ್ಣ? ನೀವು ಯಾರೇ ಏನೇ ಹೇಳಿದರು ಈ ದುರ್ಯೋಧನ ನಿರ್ಧಾರ ಚಲಿಸದು, ಚಲಿಸರಾರದು, ಚಲಿಸಕೂಡದು. ಸುಮ್ಮನೆ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ. ನೀನಿನ್ನು ಹೊರಡಬಹುದು. ದ್ರೋಹಿಗಳು ಮದುವೆ ಮುರಿದು ವೀಕ್ಷಣ. ದ್ರೋಹಿಗಳು ಮದುವೆ ಮುರಿದು ವೀಕ್ಷಣ. ಮದುವೆ ಮುರಿದು ವೀಕ್ಷಣ. ಮದುವೆ ಮುರಿದು ವೀಕ್ಷಣ. ಪುಂಡರು ವೇದಿಕೆ ಜಲವಗೈಸಿದರವರ. ಪುಂಡರು ವೇದಿಕೆ ಜಲವಗೈಸಿದರವರ. ಉದಲು ಮೆರವ ಅಗಮರನ್ನ. ಉದಲು ಮೆರವ ಅಗಮರನ್ನ. ಸಿರವ ಕಡಿದು ಬರುವೆನ. ಸಿರವ ಕಡಿದು ಬರುವೆನ. ಸಿರವ ಕಡಿದು ಬರುವೆನ. ಬೆಪ್ಪರಾದ ದ್ರೋಹಿಗಳ ಮದುವೆ ಮುರಿದು ವೀಕ್ಷಣ. ಮದುವೆ ಮುರಿದು ವೀಕ್ಷಣ. ಮದುವೆ ಮುರಿದು ಅಣ್ಣನ ಮಾತುಗಳೆಲ್ಲವೂ ಒಪ್ಪಿದವೋ ಒಪ್ಪಿದವೋ ಒಪ್ಪಿದವೋ. ಈ ಕುರು ಸಹೋದರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪಾಗ್ನಿ ಜ್ವಾಲೆಯು ಇಂತಹ ಯುದ್ಧ ಬಿರುಗಳ ಮಾತುಗಳಿಂದ ಪ್ರಯೋಜನವಿಲ್ಲ, ಪ್ರಯೋಜನವಾಗುವುದಿಲ್ಲ. ಹೇಳಿ ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡ ಬೇಸರವ. ಬೇಡ 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 ಬೇಸರವ. ಬೇಡ ಬೇಡ ಬೇಸರವ. ನಾಡು ಬೆರೆಯದು ಆಡಿ ಹೋಗಲಿ ಕೊಡಲಾಗದೆ ರಾಜ್ಯವನ್ನು. ನಾಡು ಬೆರೆಯದು ಆಡಿ ಹೋಗಲಿ ಕೊಡಲಾಗದೆ ರಾಜ್ಯವನ್ನು. ಕೃಷ್ಣ ಉಕ್ಕಿ ಬರುವ ಕ್ರೋಸವನ್ನು ಮೆಟ್ಟು ಹಿಡಿಯಬಲ್ಲೆ. ಎದುರಿಗೆ ಸಿಕ್ಕ ಎದುರಾಳಿಗಳ ಸೊಕ್ಕನ್ನು ಅಡಗಿಸಬಲ್ಲೆ. ಆದರೆ ಇಂತಹ ನುಡಿಗಳನ್ನು ಮಾತ್ರ ಸಹಿಸಲಾರೆ ಕೃಷ್ಣ, ಸಹಿಸಲಾರೆ. ದಿಕ್ಕಟ್ಟು ದಿಕ್ಕಪಾಲಾಗಿರುವ ನಿನ್ನ ಪಾಂಡವ ಸೇನಾ ಸಮೂಹವನ್ನೇ ಕಲಕಿ ಬಿಡಬಲ್ಲ ಗಂಡುಗಲಿಗಳು ನಾವೆಂದು ತಿಳಿ. ನಿನ್ನ ಬಂಡ ಭೀಮನ ಗುಂಡಿಗೆ ವಿಸಿರಕ್ತವನ್ನು ತಂಡಾರೆ. ವಿಸಿರಕ್ತವನ್ನು ಇರಲು ಸದಾ ಸಿದ್ಧನಾಗಿರುವೆ. ಹೋಗು ಕೃಷ್ಣ ಹೋಗು. ಸಮರವೇ ಸಿದ್ಧ, ಸಮರವೇ ಸಿದ್ಧವೆಂದು ಕೃಷ್ಣ ಕಡೆ ದಟ್ಟುವೆ ಕಡೆ ದಟ್ಟುವೆ ಬಡಬಡ ಗೆಳೆಯರ ಬಿಡಿಯದ ಕಡೆಯಿಂದ ಬಡಬಡ ಗೆಳೆಯರ ಬಿಡಿಯದ ಕಡೆಯಿಂದ ಕಡೆ ದಟ್ಟುವೆ ಮೆಟ್ಟಿದ ಈಗಲೇ ಮೋದ ಕೊಟ್ಟದ ಬಲಮ ಯೋಧ ಮೆಟ್ಟಿದ ಕೊಟ್ಟದ ಪುಳಿ ಪುಳಿ ಕೊಟ್ಟದ ಮೆಟ್ಟಿದ ಕೊಟ್ಟದ ಪುಳಿ ಪುಳಿ ಕೊಟ್ಟದ ಮೆಟ್ಟಿದ ಈಗಲೇ ಮೋದ ಕೊಟ್ಟದ ಬಲಮ ಯೋಧ ಮೆಟ್ಟಿದ ಕೊಟ್ಟದ ಪುಳಿ ಪುಳಿ ಕೊಟ್ಟದ ಮೆಟ್ಟಿದ ಕೊಟ್ಟದ ಪುಳಿ ಪುಳಿ ಕೊಟ್ಟದ ಕಡೆ ದಟ್ಟುವೆ ಕಡೆ ದಟ್ಟುವೆ ಕಡೆ ದಟ್ಟುವೆ. ಕೃಷ್ಣ ರಾಜಾದಿರಾಜರಾದ ನಮಗೆ ನೀತಿಯನ್ನು ಹೇಳಲು ಬಂದಿರುವೆಯಾ? ಆ ನಿನ್ನ ಪಾಂಡವರನ್ನು ಹುಟ್ಟಡಗಿಸದೇ ಹೋದರೆ ನಾ ಸಿಂಧೂರ ಜನಲ್ಲ. ಹೋಗು, ಆ ನಿನ್ನ ನೀಚ ಪಾಂಡವರಿಗೆ ಸಮರವೇ ಸಿದ್ಧವೆಂದು ತಿಳಿಸಿಬಿಡು. ಹೋಗು ಕೃಷ್ಣ, ಹೋಗು. ರಾಜ ದುರ್ಯೋಧನ ದುಶ್ಯಾಸನ ಅಭಿಮತವೇ ನನ್ನ ಅಭಿಮತ. ಆ ಅರ್ಜುನ ಮೇಲೆ ಹಾಗೆ ತೀರದ ಹೊರತು ಈ ರಾಧೆಯನಿಗೆ ಮುಷ್ಟಾನ್ನ ಊರು ಸಿಗುವುದಿಲ್ಲ. ರಾಜೇಂದ್ರ, ಸಂಧಿಯ ಅಂತಿಮ ಕಾಲದಲ್ಲಿ
ಶಾಂತಿಯನ್ನು ಬಯಸುವ ವೃದ್ಧರಾದ ಇವರಿಗೆ ಸ್ವಾಭಾವಿಕವಾದ್ದು, ನಮ್ಮಂತ ವೀರರಿಗಲ್ಲ. ಕರ್ಣ, ನೀನು ಸಹ ಅವರಂತೆಯೇ ಮಾತನಾಡುವೆ ಏಕೆ? ಆ ಅರ್ಜುನನ ಮೇಲಿನ ವೈಯಕ್ತಿಕ ವೈರತ್ವಕ್ಕೆ ಇಡೀ ಕ್ಷತ್ರಿಯ ಸಮೂಹವನ್ನು ನಾಶ ಮಾಡಲು ಯಾಚಿಸುವೆಯಾ? ಇದು ನಿನಗೆ ಧರ್ಮವೇ ಕರ್ಣ? ಕೃಷ್ಣ, ಧರ್ಮದ ಮಾತುಗಳನ್ನಾಡುವೆಯ? ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ. ಕೃಷ್ಣ, ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ. ದೂತನಾಗಲು ಇದಕ್ಕೆ ದಾಸನ್ಯಾರೋ? ಹಿತವ ಮರೆತು ಕೆಳಗೆ ಫಲಿಸುವುದೇ ಮುಂದೆ ಬರು ವೀರ ಸಮರ. ಪಾಂಡು ತನಯರು ದುರದೊಳು ಸೆಣಸದ ಪಾಂಡು ತನಯರು ದುರದೊಳು ಸೆಣಸದ ಸಂಧಿಯ ನಾಟಕ ಆಡಲು ಕಲಿಸಿದರ. ಸಂಧಿಯ ನಾಟಕ ಆಡಲು ವಲ್ಲಭನೆ ಎಲ್ಲ ವಿಷಯವ ವಲ್ಲಭನೆ ಸಲ್ಲದು ವಲ್ಲಭನೆ ಬಾಬಾ ವಲ್ಲಭನೆ. ಅಟವಂತರು ನಾವು ಬಿಡದು ಅಟವಂತರು ನಾವು ಬಿಡದು ಅಟವಂತರು ನಾವು. ಅಟವಂತರು ನಾವು ಬಿಡದು ಅಟವಂತರು ನಾವು ಬಿಡದು ದುರದಲ್ಲಿ ಪಾತನ ಸಿರತರಿ ದುರದಲ್ಲಿ ಪಾತನ ಸಿರತರಿ ಸಲ್ಲದು ವಿಷಯವ ವಲ್ಲಭನೆ ಸಲ್ಲದು ವಲ್ಲಭನೆ ಬಾಬಾ ವಲ್ಲಭನೆ. ಕೃಷ್ಣ, ಆ ನಿನ್ನ ಪ್ರಾಣ ಮಿತ್ರನಾದ ಅರ್ಜುನನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಬೆಳೆದು ಬಂದಿಲ್ಲವೇ? ಆ ನಿನ್ನ ಧರ್ಮಕ್ಕಿಂತಲೂ ಈ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ತನ್ನ ತನು ಮನಗಳನ್ನು ಅರ್ಪಿಸುವ ಈ ನನ್ನ ಧರ್ಮವೇ ಎಷ್ಟೋ ಮೇಲೂ. ಯದುಪತಿ, ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತವಾಗಿ ಒಪ್ಪುವುದಿಲ್ಲ. ಭಲೆ ಭಲೆ ಅಂಗಾದೀಪ, ನಿನ್ನ ಈ ಧರ್ಮದ ನುಡಿಗಳಿಂದ ಯದುಪತಿಯ ಕಂಡನ್ನು ಬಿಗಿದಂತಾಗಿದ್ದು. ಓಹೋ, ಮೇರೆ ಮೀರಿತು. ಮಧೋನ್ಮತ್ತರಾದ ಇವರೊಡನೆ ಮಾತನಾಡುವುದೇ ಅನುಚಿತ. ಆದರೂ ಒಂದು ಮಾತನ್ನು ಹೇಳುತ್ತೇನೆ, ಕೇಳು ಸುಯೋಧನ. ಕರೆಗೆನಿಸಿ ಅನುಜಾತರ, ಕರೆಗೆನಿಸಿ ಅನುಜಾತರ, ಕರೆಯೆಂದು ಜಾತಿ ಪಡೆ ಸುದ್ದಿಯಾಗುತ್ತೀರ. ಕರೆಯೆಂದು ಜಾತಿ ಪಡೆ ಸುದ್ದಿಯಾಗುತ್ತೀರ. ವೈರವನ್ನೇ ನೀಡಿನಿ ಸ್ಥೈರ್ಯ ತಾಳೈ, ವೈರವನೇ ನೀಡಿ ಸ್ಥೈರ್ಯ ತಾಳೈ, ಬಾಳೈ ಬಲು ಧರ್ಮ ಭರಿತ ಒಳಗು ನಡೆಯಿತೆ. ಬಾಳೈ ಬಲು ಧರ್ಮ
ಜೈ ಸಿಂಧುರಾಸ ಜೈ ಸಿಂಧುರಾಸ. ದುರ್ಯೋಧನ, ಈ ನಿನ್ನ ಗುರು ಹಿರಿಯರು, ಸಹೋದರರು, ಬಂಧುಗಳು ಇವರನ್ನೊಂದು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಇಡೀ ಕುರುಕುಲವನ್ನು ನಾಶ ಮಾಡುವುದಕ್ಕೆ ರಾಜ್ಯದ ಮೇಲಿರುವ ಹಕ್ಕನ್ನು ಒಪ್ಪಿಕೊಳ್ಳದಿದ್ದರೂ ಹೋಗಲಿ, ಅವರ ಇಷ್ಟವನ್ನಾದರೂ ನೆರವೇರಿಸಿ. ಈ ದಾನವ ವಿಜಯುಧಪತಿಯು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ಮತ್ತಾರ ಸಲುವಾಗಿಯೋ? ನಿಮ್ಮಗಳ ಸಲುವಾಗಿ. ಮುಂದೊದಗುವ ಭೀಕರ ಯುದ್ಧದಿಂದ ಈ ಮಾನವ ಕೋಟಿಯನ್ನು ಉದ್ಧರಿಸುವ ಸಲುವಾಗಿ. ಇನ್ನು ನಿನ್ನಲ್ಲಿ ಭಿಕ್ಷೆ ಬಿಡುವೆನು, ಭಿಕ್ಷೆ ಪ್ರದಾನ ಮಾಡು ತೋರವೇಶ್ವರ. ಇದರಲ್ಲಿ ನನ್ನ ಅಪರಾಧವಾದರೂ ಏನಿಲ್ಲದು ರಾಜ. ಪಾಂಡವರು ಜೂಜಾಡಿ ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡಿದ್ದು ನನ್ನ ತಪ್ಪು. ಸತ್ಯವಾಕ್ಯ ಪರಿಪಾಲನೆಗಾಗಿ ವನವಾಸ ಅಜ್ಞಾತವಾಸ ಮಾಡಿದ್ದು ಅಧರ್ಮದ ಕಾರ್ಯವೇ. ಕೇಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನನ ಹೊರತಾಗಿ ಮತ್ತಾರಿಂದಲೂ ಸಾಧ್ಯವಿಲ್ಲ. ಏನೆಂದೇ ಕೃಷ್ಣ? ಪಾಂಡವರು. ಕ್ಷಾತ್ರ ಧರ್ಮ ವಿಹುದೇ ಹೇಳಿ ಪಾಂಡವರಲ್ಲಿ. ಕೃಷ್ಣ, ಕ್ಷಾತ್ರ ಧರ್ಮ ವಿಹುದೇ ಹೇಳಿ ಪಾಂಡವರಲ್ಲಿ. ರೋಡಿಯೊಳಗದೆಂದು ಧೀರರೆನಿ ಪರೈ ಮೂಢತನವಿದಲ್ಲವೇ, ಮೂಢತನವಿದಲ್ಲವೇ ಈ ಸಂಧಿಯ ಭಯಕ್ಕೆ. ಕೃಷ್ಣ, ಮೂಢತನವಿದಲ್ಲವೇ ಈ ಸಂಧಿಯ ಭಯಕ್ಕೆ. ಅರಿತು ನೀನೆಲ್ಲವಾ ಅರಿತು ಏನಿದೆಲ್ಲವ ಭ್ರಾಂತಿ ಮೂಡಿಪೆಯೋ ಮುಕುಂದ. ಭ್ರಾಂತಿ ಮೂಡಿಪೆಯೋ ಮುಕುಂದ. ಪಾಂಡವರು, ಆ ನಿನ್ನ ಪಾಂಡವರಿಗೆ ಭಿಕ್ಷಾವೃತ್ತಿಯೇ ಯೋಗ್ಯವಾದ ಜೀವನ. ಧರ್ಮವೀರುಗಳಾದ ಅವರುಗಳ ಕೈಯಲ್ಲಿ ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನವೂ ನನ್ನಿಂದಾಗದು. ಯೋಧದ ಭಯವನ್ನು ತೋರುವೆಯ ಜನಾರ್ದನ. ಯೋಧವು ಕ್ಷತ್ರಿಯನ ಅರ್ಥ, ಕಾಮ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ಸಾಧನೆ. ಯೋಧದ ಸಲುವಾಗಿ ಕ್ಷತ್ರಿಯನೆಂದಿಗೂ ಭಯಪಡುವುದಿಲ್ಲ, ಭಯಪಡಲಾಗದು. ಸ್ಥಿರನಾಗು ದುರ್ಯೋಧನ. ನಿನ್ನ ಅಭಿಷ್ಟವು ಯುದ್ಧವೇ ಆದರೆ ಅಗತ್ಯವಾಗಿ ನೀನು ಅದನ್ನೇ ಹೊಂದುವೆ. ಆದರೆ ಇದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ, ಪಾಪಾಶಯ, ಕುರುಕುಲದ ಕಳಂಕ ಸ್ವರೂಪನೇ. ನೀನು ಮಾಡಿದ ಅವ್ಯಾಚ ಅಪರಾಧವು ಅನಂತ ಕಾಲದ ಧೂಮಕೇತುವಿನಂತೆ ನಿನ್ನ ನೀಚ ಸಂಸ್ಕೃತಿಯನ್ನು ಹಿಂಬಾಲಿಸುವುದೆಂಬುದನ್ನು ನಿನ್ನ ನೆನಪಿನಲ್ಲಿಡುವುದು. ಭೀಷ್ಮ ದ್ರೋಣಾದಿ ಗುರುಜನರ ಮಾತನ್ನು ನಿರಾಕರಿಸಿ ಅನ್ಯಾಚರಣೆಯಲ್ಲಿ ಪ್ರವೃತ್ತನಾದ ನಿನಗೆ ಕೀರ್ತಿ ಶ್ರೇಯಸ್ಸು ಎಂದಿಗೂ ಲಭಿಸದು. ಭ್ರಮೆ. ಮಾಧವ, ಮುಕುಂದ, ನಿನ್ನಂತರಂಗವನ್ನು ಅರ್ಥ ಮಾಡಿಕೊಂಡ ಈ ಚಂದ್ರಕುಲ ಚಕ್ರೇಶ್ವರ ಲೋಕದ ದೃಷ್ಟಿಯಲ್ಲಿ ಬುದ್ಧಿಹೀನನಿರಬಹುದು, ಆದರೆ ನಿನ್ನ ದೃಷ್ಟಿಯಲ್ಲಿ ಬುದ್ಧಿಹೀನನೆಂತಾಗುವೆ ಜನಾರ್ದನ. ಕೆಟ್ಟರೂ ಸರಿಯೇ ಕಟ್ಟ ಕಡಿದಾಗಿ ಕಾಡಿಗಟ್ಟಲೇಬೇಕೆಂದು ಪಟ್ಟಿರುವ ಚಂದ್ರಕುಲ ಚಕ್ರೇಶ್ವರನನ್ನು ನೋಡಿ ಅಡಕೆ ಕೇಕೆ ಹಾಕಿ ನಿಂತಳಲ್ಲ ಆ ನಿನ್ನ ಬಡ ಪಾಂಡವರ ಸತಿ ಪಾಂಚಾಲಿ. ಅಂದೇ ಕಟ್ಟನು ಕೃಷ್ಣ ಛಲವನ್ನು ಭೂತ ಪೇತ ಪಿಸಾಚಳಿಗೊಡೆಯನಾದ ಭೂತನಾಥೇಶ್ವರನೇ ಕಾಲ್ಕೆರೆದು ಸರಿಯೇ ಕಲಿವಂಶದಿಂದ ಉದ್ಭವಿಸಿದ ಈ ಕುರುಕುಲ ಸಾಮ್ರಾಜ್ಯವೇ ರಕ್ತದ ಮಡಿವಿನಲ್ಲಿ ಕೊಚ್ಚಿ ಹೋದರೂ ಸರಿಯೇ ಅಷ್ಟೈಶ್ವರ್ಯ ಸಂಪನ್ನ ಅಭಿಮಾನದನೆಂಬ ನಾನು ಮಸಣದ ಮಣ್ಣಲ್ಲಿ ಮಣ್ಣಿಡಿದು ಮಣ್ಣಾಗಿ ಹೋಗಬೇಕು. ಛಲವನ್ನು ಬಿಡೆ, ನೆಲವನ್ನು ಕೊಡೆ. ಕೆಟ್ಟ
ಕೆಟ್ಟರು ಸರಿಯ ಎದೆಗಡದ ಕೆಟ್ಟು ಪಡೆದು ಭೂಮಿಯದ ಕೆಟ್ಟರು ಸರಿಯ ಎದೆಗಡದ ಕೆಟ್ಟು ಪಡೆದು ಭೂಮಿಯದ ಅಟ್ಟಹಾಸದಿಂದ ಭುಜವ ತಟ್ಟಿ ನೆಟ್ಟಿ ನೆರವೆಯನ್ ವೈರಿ ಕುಲವ ಅಟ್ಟಹಾಸದಿಂದ ಭುಜವ ತಟ್ಟಿ ನೆಟ್ಟಿ ನೆರವೆಯನ್ ವೈರಿ ಕುಲವ ಪ್ರಳಯ ನಿರ್ಧಾರ ಬೇಳೆ ಜಗಮತಿ ಪಾಂಡವರು ಪ್ರಳಯ ನಿರ್ಧಾರ ಬೇಳೆ ಗುರುಬಲರಾಮರ ಬೆಂಬಲವಿರಲು ಛಲವನ್ನು ಬಿಡಲು ನೆಲವನ್ನು ಪಡೆದ ಕೃಷ್ಣ ಗುರುಬಲರಾಮರ ಬೆಂಬಲವಿರಲು ಛಲವನ್ನು ಬಿಡಲು ನೆಲವನ್ನು ಪಡೆದು ಆಕಾಶ ಭೂಮಂಡಲವೇ ಮಾರ್ಕರಿದು ಬಾಯಿ ಬಿರಿಯಲೇ ಆಕಾಶ ಭೂಮಂಡಲವೇ ಮಾರ್ಕರಿದು ಬಾಯಿ ಬಿರಿಯಲೇ ರಾಜ್ಯವನ್ನು ಬಯಸುವವರು ಎಂದು ಯುದ್ಧವನ್ನು ಮಾಡಿ ಗೆದ್ದು ಪಡೆಯಲು ಕೃಷ್ಣ ರಾಜ್ಯವನ್ನು ಬಯಸುವವರು ಎಂದು ಯುದ್ಧವನ್ನು ಮಾಡಿ ಗೆದ್ದು ಪಡೆಯಲು ಕಡೆಯ ನಿರ್ಧಾರ ಬೇಳೆ ಜಗಮತಿ ಪಾಂಡವರು ಕಡೆಯ ನಿರ್ಧಾರ ಬೇಳೆ ಪಾಂಡವರಿಗೆ ಸಮಭಾಗವ ಕೊಡಿಸಲು ನೀ ಕೊಟ್ಟ ಶ್ರಮ ಸಾರ್ಥಕವಾಗದ ಕೃಷ್ಣ ಪಾಂಡವರಿಗೆ ಸಮಭಾಗವ ಕೊಡಿಸಲು ನೀ ಕೊಟ್ಟ ಶ್ರಮ ಸಾರ್ಥಕವಾಗದ ಬಂದ ಮಾರ್ಗವನ್ನನುಸರಿಸಿ ನಿರ್ಗಮಿಸಲು ನೀ ಸಜ್ಜಾಗಿರುವೆ ಬಂದ ಮಾರ್ಗವನ್ನನುಸರಿಸಿ ನಿರ್ಗಮಿಸಲು ನೀ ಸಜ್ಜಾಗಿರುವೆ ಅಲ್ಲವೇ ಮಾಧವ ಅಲ್ಲವೇ ಬಾವ? ಹಾಗಾದರೆ ಸಂಧಾನಕ್ಕೆಂದು ಬಂದ ಹದಿದಿಯ ಸಭೆಯಲ್ಲಿಂದು ಸತ್ಕರಿಸಲಿರುವು ಸಂಧಾನಕ್ಕೆಂದು ಬಂದ ಹದಿದಿಯ ಸಭೆಯಲ್ಲಿಂದು ಸತ್ಕರಿಸಲಿರುವು ಕಡೆಯ ನಿರ್ಧಾರ ಬೇಳೆ ಜಗಮತಿ ಪಾಂಡವರೊಡೆ ಕಡೆಯ ನಿರ್ಧಾರ ಬೇಳೆ ಕಡೆಯ ನಿರ್ಧಾರ ಬೇಳೆ ಕಡೆಯ ನಿರ್ಧಾರ ಬೇಳೆ ಕೃಷ್ಣ ಛಲ ತೊಟ್ಟು ಮಾಡುವೆನು ಕಡಾಕಡಿ ಯುದ್ಧ ಸತ್ತರೆ ಸಾವಿಜ್ಯ ಬದುಕಿದರೆ ಅಖಂಡ ಸಾಮ್ರಾಜ್ಯ ಓ ಕೃಷ್ಣ ಸಂಗ್ರಾಮಕ್ಕೆ ಸಲಕರಣೆಗಳನ್ನು ಅಣಿ ಮಾಡಿಕೊಳ್ಳುವಂತೆ ನಿನ್ನ ಪಾಂಡವರಿಗೆ ತಿಳಿಸಿಬಿಡು ಕಡೆಗೂ ನನ್ನ ಮಾತನ್ನು ತಿರಸ್ಕರಿಸಿ ಬಿಟ್ಟೆಯಾ ಕುರುಕುಲದ ಕಳಂಕ ಸ್ವರೂಪ? ಪುರಸ್ಕರಿಸಲಾಗದ ಸಂದೇಶವನ್ನು ತಿರಸ್ಕರಿಸಿದ್ದು ಅನುಚಿತವೇ ಎನ್ನುವಂತ ಕಳಂಕ ಸ್ವರೂಪ. ಅದೇ ಮಾತ್ರ ಮಗಳುವೆ ಅದೇ ಕಿಂತು ಮಗಳುವೆ ಅದೇ ಮಾತ್ರ ಮಗಳುವೆ ಕುಲೈನ ಕುಲವ ಮರದಳು ತಡೆಯದೆ ಇಡುವಲೆ ಕುಲೈನ ಕುಲವ ಮರದಯ ದೊರೆದಳು ತಡೆಯದೆ ಇಡುವಲೆ ಕದನದಲ್ಲಿ ನಿನ್ನ ಮದವನಗಿವೆ ಕದನದಲ್ಲಿ ನಿನ್ನ ಮದವನಗಿವೆ ಚತುರರೊಳು ಮರುಳೆ ಮಂದಬದಿಯಂತೆ ಮುಂದರಿಯದೆ ಮಂದಬದಿಯಂತೆ ಮುಂದರಿಯದೆ ಚತುರವ ಪಡುವೆ ಮೋಸ ಮೋಸ ಸೈರಿಸಬಲ್ಲವರ್ಯಾರು ಯೋಧನ ಸೈರಿಸಬಲ್ಲವರ್ಯಾರು ಪರಮ
ವರ್ತನೆ ಅಕ್ಷಮ್ಯ ಅಪರಾಧ. ಅಪರಾಧಕ್ಕೆ ಶಿಕ್ಷೆ ಅದನ್ನು ತಾವೇ ನಿರ್ಧರಿಸಬೇಕು. ಯಾರು ನಿರ್ಧರಿಸಬೇಕಾಗಿಲ್ಲ, ನಾಳೆ ನಿರ್ಧರಿಸಿ ಮುಖ್ಯ ಸಲಹೆಯನ್ನೇ ಇಟ್ಟಿರುವೆನು. ಯಾರಿಗೆ? ಹತ್ತಿನ್ಯಾರಿಗೆ? ಸಾರ್ವಭೌಮರಿಗೆ. ಏನೆಂದು? ಅದನ್ನು ನನ್ನ ಬಾಯಿಂದ ಕೇಳುವ ಮೊದಲು ಸಾರ್ವಭೌಮ ನಿನ್ನನ್ನು ಉಚಿತ ರೀತಿಯಲ್ಲಿ ಬೀಳ್ಕೊಡಬೇಕೆಂದು ಈ ನಮ್ಮ ಮಾವ ಶಕುನಿಯವರು ಮುಖ್ಯ ಸಲಹೆಯನ್ನು ಇಟ್ಟಿರುವರು. ಶಕುನಿ ಮಾವನವರ ಸಲಹೆ ಎಂದ ಮೇಲೆ ಅದು ಅದ್ಭುತವಾಗಿಯೇ ಇರುತ್ತದೆ. ಹೌದೌದು. ನಿನ್ನ ಅದ್ಭುತವಾದ ರಾಯಭಾರಕ್ಕೆ ನಮ್ಮೀ ಅದ್ಭುತವಾದ ಸತ್ಕಾರ. ನಿಮ್ಮ ಅದ್ಭುತ ಸತ್ಕಾರವನ್ನು ನಾನು ಅದ್ಭುತಕಾರನಾಗಿಯೇ ಸ್ವೀಕರಿಸು. ಸೋದರ ದುಶ್ಯಾಸನ, ಸಿಂಧುರಾಜ, ಕರ್ಣ, ಶಕುನಿ, ಬಂಧಿಸಿರಿ ಕೃಷ್ಣನನ್ನು. ಯಾರನ್ನು ಬಂಧಿಸಿರೋ ಮಂದಮತಿಗಳಿರ. ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಲು ಯತ್ನಿಸುವಿರಾ? ಅದು ನಿನ್ನಿಂದ ಸಾಧ್ಯವಿಲ್ಲ. ಸೋದರ ದುಶ್ಯಾಸನ, ಈತನ ಗೊಡ್ಡು ಬೆದರಿಕೆಯಿಂದ ಏನು ಪ್ರಯೋಜನವಿಲ್ಲ. ಬಂಧಿಸಿರಿ ಕೃಷ್ಣನನ್ನು. ಅಲ್ಲಿಯೋ ಕೃಷ್ಣ, ಅಲ್ಲಿಯೋ ಕೃಷ್ಣ, ಎಲ್ಲೆಲ್ಲಿಯೋ ಕೃಷ್ಣನೇ. ಮಾಯೆ, 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 ಕರ್ಣ, ಪರಮಾತ್ಮ. ನಿನ್ನೊಡನೆ ಕೆಲವು ರಹಸ್ಯವಾದ ವಿಚಾರವನ್ನು ಮಾತಾಡಬೇಕಿದೆ. ನನ್ನ ಸಂಗಡ ಬರುವೆಯಾ ಕರ್ಣ? ಆಗಲಿ ಪರಮಾತ್ಮ. ಪಾಂಡವರ ಪಕ್ಷಪಾತಿಯಾದ ಪರಮ ಪುರುಷೋತ್ತಮ ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನನ್ನು ಇಷ್ಟೊಂದು ಆಧರಿಸಲು ಕಾರಣವೇನು ದೇವ? ಕರ್ಣ, ನೀನು ಕುಲಹೀನನಲ್ಲ. ಕುಲಹೀನನಲ್ಲಿ ಕಂಡುಬರುವ ಗುಣಗಳು ನಿನ್ನಲ್ಲಿಲ್ಲ ಕರ್ಣ. ನೀನು ಪರಮಾತ್ಮ. ಆತನಲ್ಲ. ಕೃಷ್ಣ
ಜಾತಿ ವಿಚಾರವ ಬೇಡದಾದರೂ ಜಾತಿ ವಿಚಾರವ ಬೇಡದಾದರೂ ಕಾಮಜನಕ ಹರಿಯ ಸ್ವಾಮಿ ಕಾಮಜನಕ ಹರಿಯ ಪರಮಾತ್ಮ, ನಾನೆಂತಿದ್ದರೂ ಓರ್ವ ಸೂತನೆಂಬ ವಿಚಾರವನ್ನು ಈ ಪ್ರಪಂಚವೇ ಮರೆಯುವಂತಿಲ್ಲವಲ್ಲ ದೇವ. ಕರ್ಣ, ನೀನು ಸೂತನಲ್ಲ, ಶ್ರೇಷ್ಠವಾದ ಚಂದ್ರವಂಶ. ಕರ್ಣ, ನಿನ್ನವಳು ಕುಂತಿ ವರ ಪಾಂಡವರ ಜನನೇ. ನಿನ್ನವಳು ಕುಂತಿ ವರ ಪಾಂಡವರ ಜನನೇ. ಧರೆಯ ಬೆಳಗುವ ರವಿಯ ಕಿರಣಕ್ಕೆ ಧರೆಯ ಬೆಳಗುವ ರವಿಯ ಕಿರಣಕ್ಕೆ ಮಹಾಮಹಿಮನೆನಿಸಿದರೆ ವರವಿಸುಮನೆ ಸುಕುಮಾರವ ಸುರವೀರ ಸುಕುಮಾರವ. ಕುಲಹೀನನಲ್ಲ ಕೇಳೆಲ್ಲ ಮಾತ ಕುಲಹೀನನಲ್ಲ ಕೇಳೆಲ್ಲ ಮಾತ ರವಿವಂಶದಲವತರಿಸಿದ ಸುಕುಮಾರವ ಸುರವೀರ ಸುಕುಮಾರವ. ಕನಕರ ವೇದಕ್ಕೆ ಮನದ ಚಿಂತೆ ತೊರೆ ಅವಿತ ಭುವನದೋ ಪ್ರೀತಿಯ ಪಡೆವೆ. ಕನಕರ ವೇದಕ್ಕೆ ಮನದ ಚಿಂತೆ ತೊರೆ ಅವಿತ ಭುವನದೋ ಕೀರ್ತಿಯ ಪಡೆವೆ. ಕನಕರ ನೆನೆಸಿದ ಮೇದಿನಿಯೊಳನೆ ಪರಮಾತ್ಮ, ನೀನು ಸೂತನಲ್ಲ, ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ಕುಂತಿಯೇ ನಿನ್ನ ತಾಯಿ, ಸೂರ್ಯನೇ ನಿನ್ನ ಜನಕ, ಪಾಂಡವರು ನಿನಗೆ ಸಹೋದರರಾಗಬೇಕು ಕರ್ಣ. ಪರಮಾತ್ಮ, ಪಾಂಡವರು ನನ್ನ ಸಹೋದರರೇ. ಹೌದು ಕರ್ಣ. ಕುಂತಿಯು ನನ್ನ ಎತ್ತ ತಾಯಿ. ಹೌದು ಕರ್ಣ. ಬಹಳ ಚೆನ್ನಾಗಿದೆ ಕೃಷ್ಣ. ಈ ನಿನ್ನ ವಿನೋದ ಪ್ರಸಂಗ ಮರೆತಿದ್ದೆ, ಈಗ ತಿಳಿಯಿತು. ಇದು ಯುದ್ಧ ಕಾಲ, ಅದರಲ್ಲಿಯೂ ನೀನು ಪಾಂಡವರ ಪಕ್ಷಪಾತಿ. ಪಾಂಡವರ ತಲೆಕಾಯುವ ಸಲುವಾಗಿ ನನ್ನನ್ನು ಈ ರೀತಿಯಾಗಿ ವಂಚಿಸುತ್ತಿರುವ ಮಾಧವ. ಕರ್ಣ, ನನ್ನ ಮಾತನ್ನು ಸತ್ಯವೆಂದು ನಂಬು. ಸತ್ಯವನ್ನು ನಂಬಲು ಸಹಜವಾದ ಆಧಾರಗಳು ಎಲ್ಲಿವೆ ಪರಮಾತ್ಮ? ಏಕಿಲ್ಲ ಕರ್ಣ. ಹಿಂದೆ ನಿನ್ನ ತಾಯಿಯಾದ ಕುಂತಿದೇವಿಯು ಕನಿಕಾವಸ್ಥೆಯಲ್ಲಿದ್ದಾಗಲೇ ದೂರ್ವಾಸ ಮುನಿಗಳಿಂದ 5 ಮಂತ್ರಗಳನ್ನು ಉಪದೇಶ ಹೊಂದಿದಳು. ಆ ಮಂತ್ರವು ಫಲಿಸುವುದೋ ಇಲ್ಲವೋ ಎಂಬ ಸಂಶಯದಿಂದ ಮೊದಲನೇ ಮಂತ್ರವಾದ ಸೂರ್ಯ ಮಂತ್ರವನ್ನು ಜಪಿಸಿದಾಗ ನೀನು ಜನಿಸಿದೆ. ನಂತರ ಲೋಕೋಪವಾದಕ್ಕೆ ಎದರಿ ನಿನ್ನ ತಾಯಿಯು ನಿನ್ನನ್ನು ಗಂಗೆಯಲ್ಲಿ ತೇಲಿಬಿಟ್ಟಳು. ನಂತರ ಸೂತರ ಕೈಗೆ ಸಿಕ್ಕ ನೀನು ಅವರ ಪೋಷಣೆಯಲ್ಲಿ ಬೆಳೆದು ಈಗ ದುರ್ಯೋಧನ ಆಸ್ಥಾನದಲ್ಲಿ ಮಾಂಡಲಿಕನಾಗಿರುವೆ ಕರ್ಣ. ಈಗಲೂ ನೀನು ನನ್ನ ಸಂಗಡ ಬಾ. ಪಾಂಡವರು ಕೌರವರು ನಿನ್ನ ಪಾದದ ಮೇಲೆ ಕೆಡವಿ ಅವರಿಂದಲೂ ಸಾಮಾಂತರಾರಿಂದಲೂ ಓಲೈಸಿಕೊಂಡು ದಿವ್ಯ ರತ್ನ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರವನ್ನು ಮಾಡುವೆಂತೆ ಬಾ ಕರ್ಣ. ಪರಮಾತ್ಮ,
ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಹೌದು ಕರ್ಣ. ಪರಮ ಭಾಗವತಿಯಾದ ಕುಂತಿದೇವಿಯು ನನ್ನ ಎತ್ತ ತಾಯಿಯೇ. ಹೌದು ಕರ್ಣ. ಇದು ಸತ್ಯ ಸಂಗತಿಯೇ ದೇವ. ಸತ್ಯ ಕರ್ಣ. ಕರ್ಣ, ನೀನು ಆರಾಧಿಸುತ್ತಿರುವ ಆ ಸೂರ್ಯದೇವನಾಣೆಗೂ ನಿನ್ನ ಜನ್ಮ ವೃತ್ತಾಂತವು ಸತ್ಯ ಸತ್ಯ ಸತ್ಯ. ಹೋ ನನ್ನ ಭಾಗದ ಧ್ರುವದಿಯೇ, ಎಷ್ಟು ವಿಧವಾಗಿ ನನ್ನನ್ನು ಕಾಡಿರುವೆ ಪರಮಾತ್ಮ. ಬಹುದಿನ ನೋದ ಬಂಧುಗಳಾರ ಬಹುದಿನ ನೋದ ಬಂಧುಗಳಾರ ಹಿಂದುವ ಧನ ಅಬನ ಜನ್ಮ ರಹಸ್ಯದ ಆಂತರ್ಯವರಿತು ಜನ್ಮದಾತಯ ನಿರ್ಭಯವರಿತು ಕೃಷ್ಣ ಜನ್ಮ ರಹಸ್ಯದ ಆಂತರ್ಯವರಿತು ಜನ್ಮದಾತಯ ನಿರ್ಭಯವರಿತು ಜೀವಿಸಲೇ ಪರಿ ಸಹಜರ ಸಮಗೂಡಿ ಜೀವಿಸಲೇ ಪರಿ ಸಹಜರ ಸಮಗೂಡಿ ಪಾತಕಿ ಜೀವನ ಸಂಕಟ ಕಾರಣ ಪಾತಕಿ ಜೀವನ ಸಂಕಟ ಕಾರಣ ದೇವಾ ಶೋಧನೆ ಶಾಪ ಪಾದಯಾದೆ ಪರಿತಾಪತಿಳಾದೆ ದೇವಾ ಶೋಧನೆ ಶಾಪ ವಿಧಿ ಶಾಪ ವಿಧಿ ಶಾಪ ವಿಧಿ ಶಾಪ. ಪರಮಾತ್ಮ ಒಂದು ಕಡೆ ಆಶ್ರಯ ನೀಡಿ ಆಶೀರ್ವದಿಸಿದ ಕೌರವೇಶ್ವರ, ಮತ್ತೊಂದು ಕಡೆ ಸೋದರ ವಾತ್ಸಲ್ಯವೆಂಬ ಪಾಶವನ್ನು ಕೊರಳಿಗೆ ಸುತ್ತಿಕೊಂಡಿರುವ ಆ ಪಾಂಡವರು, ಇವರಿರುವರಲ್ಲಿ ಯಾರನ್ನು ಆಶ್ರಯಿಸಲಿ ಯಾರನ್ನು ತ್ಯಜಿಸಲಿ ದಿಕ್ಕೆ ತೋಚದಂತಾಗಿದೆಯಲ್ಲ ಪರಮಾತ್ಮ. ಮನಸ್ಥೈರ್ಯವನ್ನು ನಾಶ ಮಾಡಿಕೊಳ್ಳಬೇಡ ಕರ್ಣ. ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನಿನ್ನನ್ನು ದುಷ್ಕೀರ್ತಿಗಳ ಅಂತಕದಿಂದ ಉದ್ಧಾರ ಮಾಡಿದ್ದೇನೆ. ನೀನಿನ್ನು ಯಾರನ್ನು ಆಶ್ರಯಿಸಬೇಕು ಯಾರನ್ನು ತ್ಯಜಿಸಬೇಕು ನೀನೇ ನಿರ್ಧರಿಸಿಕೊ. ಆದರೆ ಮತ್ತೊಂದು ವಿಚಾರ ಕರ್ಣ, ನಿನ್ನ ತಾಯಿಯಾದ ಕುಂತಿದೇವಿಯು ನಿನ್ನನ್ನು ನೋಡಿದಾಗಲೆಲ್ಲ ದೇವಾ ಕರ್ಣನಾರು, ಆತನನ್ನು ನೋಡಿದರೆ ನನಗೆ ಮರುಕು ಉಂಟಾಗುವುದೆಂದು ಕೇಳುತ್ತಿದ್ದಳು. ಈಗ ತಾನೇ ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ಬಂದಿರುವಳು. ಆಕೆಯು ನಿನ್ನನ್ನು ನೋಡಲೆಂದು ಅತಿ ಸಂಭ್ರಮದಿಂದ ಗಂಗಾ ತೀರಕ್ಕೆ ಬರುವಳು. ಆಕೆಯ ಮನಸ್ಸನ್ನು ನೋಯಿಸಬೇಡ ಕರ್ಣ, ಎಚ್ಚರಿಕೆ, ಏಕೆಂದರೆ ಎತ್ತ ಕರುಳು. ಕರ್ಣ, ನಾನು ಬಂದು ಬಹಳ ವೇಳೆಯಾಯಿತು, ನಾನಿನ್ನು ಬರಲೇ? ಆಗಬಹುದು ಪರಮಾತ್ಮ. ಶ್ರೀಕೃಷ್ಣ ಪರಮಾತ್ಮನು
ಎಂದಿಗೂ ಅಸತ್ಯವನ್ನು ನುಡಿತಕ್ಕವನಲ್ಲ. ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರು. ಧರ್ಮವೇ ತನ್ನ ಪ್ರಾಣವೆಂದು ನಂಬಿರುವ ಧರ್ಮರಾಯನು ನನ್ನ ಸಹೋದರನೇ. ಸಾವಿರಾರು ಆನೆಗಳ ಬಲವುಳ್ಳ ರೌದ್ರಾತ್ತ ಸಂಭೂತನಾದ ಭೀಮಸೇನನು ನನ್ನ ಸಹೋದರನೇ. ಪಾಂಡುರಾಜ, ತೇಜೋಮಯ ಮೂರ್ತಿಗಳಾದ ಆ ನಕುಲ ಸಹದೇವರು ನನ್ನ ಸಹೋದರರೇ. ಪಾಂಡುರಾಜ, ಕುಂತಿದೇವಿ, ಮಾದ್ರಿದೇವಿ ಇವರು ನನ್ನ ಜನಕ ಜನನೀಯರೇ. ಪರಶಿವನೊಡನೆ ಸರಿಸಮವಾಗಿ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದ ಆ ಮಧ್ಯಮ ಪಾಂಡವನು ನನ್ನ ಸಹೋದರನೇ. ಅಯ್ಯೋ ಅರ್ಜುನ, ಈ ಯುದ್ಧದಲ್ಲಿ ನಿನ್ನನ್ನು ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿರುವನಲ್ಲೋ. ನಿನ್ನ ರುಂಡವು ಈ ಭೂಮಿಯ ಮೇಲೆ ಬಿದ್ದು ರಕ್ತದೋಕುಳಿಯಲ್ಲಿ ಕೊಚ್ಚಿಕೊಂಡು ಹೋಗುವುದಲ್ಲ ಈ ಪಾಪಿ ಕಣ್ಣುಗಳಿಂದ ಹೇಗೆ ನೋಡಲಿ. ಇದುವರೆಗೂ ಬಂಧು ಬಾಂಧವರೇ ಇಲ್ಲದೆ ಸಂಕಟ ಪಡುತ್ತಿದ್ದ ನನಗೆ ಇಂತಹವರೇ ಎಂದು ತಿಳಿದ ಬಳಿಕ ಈ ಮನಸ್ಸಿಗೆ ಎಂತಹ ಉಭಯ ಸಂಕಟ. ಹೀಗಿರುವಲ್ಲಿ ನಾನು ಪಾಂಡವರನ್ನು ಕೊಲ್ಲಲೆ ಅಥವಾ ಉಳಿಸಲೆ? ಕೊಲಲಂ ಪಾಂಡು ಕುಮಾರರಂ ನಾಂ ಕೊಲಲೆ, ಕೊಲಲೆ ಪಾಂಡು ಕುಮಾರರಂ ನಾಂ ಕೊಲಲೆ. ದುರದಳ ತಮ್ಮಂದಿರಂ ನಾಂ ಕೊಲ್ಲುವುದೇ, ಕೊಲದೆ ನಾ ಬಿಟ್ಟೊಡೆ ಕೌರವೇಶ್ವರನು ಈ ದಾರುಣಿಯೊಳ್ ಸುಖ ಸಂಪತ್ತಿ ನೀಡುವನೆ. ಚಲದಿ ಪಾರ್ಥನರುಂಡವಂ ಕರಿದು, ಅಯ್ಯೋ ಅರ್ಜುನ, ಚಲದಿ ಪಾರ್ಥನರುಂಡವಂ ಕರಿದು ಅಸ್ವಾಮಿಗೆ ಮಮ ಸ್ವಾಮಿಗೆ ಆ ನನ್ನ ಸ್ವಾಮಿ ಕೌರವೇಶ್ವರನಿಗೆ ಮಸ್ವಾಮಿಗೆ ಆನಂದವ ಸಲಿಸಲ್ಕಾಗದೆ ಪಾರ್ಥನ ಘೋರ ಶರಕೆನ ಸುತ್ತಾಗಲೇ ನಾ ಸಾಯಲೇ. ಐವರ ಕಾಂತೆ ಎನಿಸಿದೆ ಚಿಂತೆ, ಐವರ ಕಾಂತೆ ಎನಿಸಿದೆ ಚಿಂತೆ, ಕಳೆದ ಪರಿಭವ ಸವೆಸಿದ ಜೀವ, ಕಳೆದ ಪರಿಭವ ಸವೆಸಿದ ಜೀವ, ವೇಷ ಕೊಡುತ್ತಿದ ವಿಭವ. ನನಗೆ ಬೇರೆ ಗತಿ ಯಾರು ಮಾಧವ? ಆತ್ಮೀಯ ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟಿರುವೆನು. ನನ್ನ ಕೈ ಹಿಡಿದ ಪತಿಗಳು ಅಲ್ಪ ಭೋಗದ ವಸ್ತುವಿನಂತೆ ನನ್ನನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋದರು. ಇನ್ನು ನನ್ನ ಕಷ್ಟಗಳು ಕಳೆದವು. ಕೊನೆಗೆರಡು ದಿನವಾದರೂ ಸುಖವಾಗಿರೋಣವೆಂದುಕೊಂಡರೆ ಹೆಜ್ಜೆ ಹೆಜ್ಜೆಗೂ ಅಪಮಾನ. ಹೇ ವಿಧಾತ, ಈ ದ್ರೌಪದಿಯ ಲಲಾಟದಲ್ಲಿ ಇನ್ನು ಏನೇನು ಬರೆದಿರಬೇಕು ನೀನು? ಚಾಲಿ ಇವಳೇಕೆ ಈ ರೀತಿ ಚಿಂತಾಮಗ್ಗಳಾಗಿರೋಳು? ಪಾಂಚಾಲಿ,
ಬಡಿಸುವೆ ನಾವು ರಣದಿ ಎನ್ ವೈರಿಗಳವರ್ ಸಿಗಿವೆ ನಾವು ರಣದಿ ಸಿಗಿದವರ ಎದೆಯ ಬಗೆಯಿತಲ್ಲಿ ಹೃದಯ ಸಿಗಿದವರ ಎದೆಯ ಬಗೆಯಿತಲ್ಲಿ ಹೃದಯ ಬಿಸಿ ರಕ್ತದೊಳ್ಳಿನ ಮುಡಿಗಟ್ಟಿಸುವೆನು ಬಿಸಿ ರಕ್ತದೊಳ್ಳಿನ ಮುಡಿಗಟ್ಟಿಸುವೆನು ಪಾಂಡವರ ಪತ್ನಿಯಂತೆನಿಸಿ ನೀ ಬರೆಯೋ ಪಾಂಡವರ ಪತ್ನಿಯಂತೆನಿಸಿ ನೀ ಬರೆಯೋ ಕೆಚ್ಚದೆಯ ನಾರಿಯಂತಿರದೆ ಬರೆಯೋ ಕೆಚ್ಚದೆಯ ನಾರಿಯಂತಿರದೆ ಬರೆಯೋ ಪಾಂಚಾಲಿ ಸೊಕ್ಕವೇಕೆ ಬಿಡು ಚಿಂತೆ ಮನದಿ ಬಿಡು ಚಿಂತೆ ಪಡುದಿರಾತ್ಮರವರ್ ಬದಿಸುವೆ ನಾವು ರಣದಿ ಎನ್ ವೈರಿಗಳವರ್ ಸಿಗಿವೆ ನಾವು ರಣದಿ ಏಕೆ ಏನಾಯಿತು ಪ್ರಥಮೆ ಏಕೆ ನಿಷ್ಕರ್ಣವಾಗಿ ಹೇಳುತ್ತಿರುವೆ ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ. ನನ್ನ ಅಳುವಿಗೆ ಒಂದಲ್ಲ 10 ಕಾರಣಗಳಿವೆ. ನೀವು ಪುರುಷರ ಸ್ವಾಮಿ, ನಿಮ್ಮನ್ನಾರಾದರ ದುರ್ವಾಕ್ಯವನ್ನಾಡಿದರೆ ಅದಕ್ಕೆ ತಕ್ಕ ಪ್ರತಿಕಾರ ಮಾಡುವಿರಿ. ಆದರೆ ಈ ಸ್ತ್ರೀಯರ ವಿಚಾರವೂ ಆಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಪರರನ್ನು ಆಶ್ರಯಿಸಬೇಕು. ಆತ್ಮ ಗೌರವವನ್ನು ರಕ್ಷಿಸಿಕೊಳ್ಳಲು ಪರರ ಆಶ್ರಯದಲ್ಲಿರಬೇಕು. ಹೇ ವಿಧಾತ, ಇಂತಹ ನಿರ್ಭಾಗ್ಯ ಸ್ತ್ರೀ ಜಾತಿಯನ್ನು ನೀನೇಕೆ ಸೃಷ್ಟಿಸಿದೆ ಸ್ವಾಮಿ? ನೀನೇಕೆ ಸೃಷ್ಟಿಸಿದೆ? ಬೇಡ ಪಾಂಚಾಲಿ, ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ ಅಲ್ಲದೆ ಭಗವತ್ ಋಷಿಗಳ ಆಜ್ಞೆ. ಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವುದಾಗಿ ಆ ನಿಮ್ಮ ಋಷಿಗಳು ಆಜ್ಞಾಪಿಸಿದರೆ ಪತಿಗಳು ತಪಸ್ಸು ಮಾಡಿ ಪಾಂಚಾಲಿ, ನಿಮ್ಮಂತಹ ಭಂಡ ಪತಿಗಳನ್ನು. ಅಣ್ಣನ ಒಂದು ದಿನದ ನಿಂದನೆಯು ನಮ್ಮನ್ನು ಸಾಯವರೆಗೂ ಬಿಟ್ಟಿದ್ದಲ್ಲ. ಅಣ್ಣನ ಅಪರಾಧಗಳನ್ನು ಕ್ಷಮಿಸುವಂತೆ ನಾನು ನಿನ್ನಲ್ಲಿ ಎಷ್ಟೋ ಬಾರಿ ಬೇಡಿಕೊಂಡಿಲ್ಲವೇ? ಆದದ್ದು ಆಗಿ ಹೋಯಿತು. ಅದಿರಲಿ, ಈ ದಿನ ನೀನೇಕೆ ಹೀಗಾಗಿರುವೆ? ನನ್ನೊಡನೆ ತಿಳಿಸಬಾರದೆ? ತಿಳಿಸುವೆನು, ಆದರೆ ಅದರಿಂದ ಆಗುವ ಪ್ರಯೋಜನವಾದರೂ ಏನು? ನೀವೆಷ್ಟೇ ಆಗಲಿ ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇ? ಅದು ಹಿಂದಿನ ಮಾತು. ನಾನು ಈಗ ಯಾರೋ ಆಜ್ಞಾಧಾರಕನೂ ಅಲ್ಲ. ಹಾಗಾದರೆ ಹೇಳುವೆನು ಕೇಳಿ. ಈ ದಿನ ಹಸ್ತಿನಾಂಬಿಯ ದೇವಿ ದರ್ಶನಕ್ಕೆಂದು ಹೋಗಿದ್ದೇನೆ. ಅಲ್ಲಿಗೆ ಆ ದುರ್ಯೋಧನನ ಪತ್ನಿಯಾದ ಭಾನುಮತಿಯು ಸಹ ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಕ್ಕು ಪರಿಹಾಸ್ಯದಿಂದ, ಈ ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಬೇಡಲು ದೂತನನ್ನು ಆ ಸ್ಥಾನಕ್ಕೆ ಕಳುಹಿಸಿದ್ದರು. ಇನ್ನೇನು ಸಂಧಿಯಾಗುವುದೋ ಏನೋ. ಆಗಲಾದರೂ ಈ ನಿನ್ನ ಬಿಚ್ಚಿರುವ ಕೇಶರಾಶಿಯನ್ನು ಮುಡಿಗಟ್ಟಿಸಬೇಕಷ್ಟೇ ಅಂದಳು ಪ್ರಭು. ಏನು ದುರ್ಯೋಧನ ಪುನಃ ಸಂಧಿಗೆ ಪ್ರಯತ್ನ? ಹಾಗಾದರೆ ನನ್ನ ಸಂದೇಹವು ನಿಶ್ಚಯವಾಯಿತು. ಅದಿರಲಿ, ರಾಯಭಾರಕ್ಕೆ ಯಾರು ಹೋಗಿವರು ಪಾಂಚಾಲಿ? ಇನ್ನಾರು? ನಮ್ಮಣ್ಣನಾದ ಶ್ರೀಕೃಷ್ಣ ಪರಮಾತ್ಮನು. ಏನು ಗೋಪಾಂಗನ ವಿಳಾಸ ವಿಭ್ರಮಣ ಕಾಂತನಾದ ಯದುಪದಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ದ್ವಾರಕೆಯಿಂದ ಹಿಂದಿರುಗಿದಾಗಲೇ ಹೀಗಾಗಬಹುದೆಂದು ತಿಳಿದಿದ್ದ ಪಾಂಚಾಲಿ. ಅದಿರಲಿ, ಆ ಭಾನುಮತಿಗೆ ಏನೆಂದು ಉತ್ತರ ಕೊಟ್ಟೆ? ಅವಳ ಪ್ರಶ್ನೆಗೆ ಸರಿಯಾದ ಉತ್ತರ ಏನೆಂದು ಕೇಳೇ ಭಾನುಮತಿ. ಈ ನಿನ್ನ ಕಟ್ಟಿರುವ ಮುಡಿಯನ್ನು ಬಿಡಿಸುವ ತನಕ ಈ ನನ್ನ ಬಿಚ್ಚಿರುವ ಬಿರುಗೂದಲನ್ನು ಮುಡಿಗಟ್ಟುವುದಿಲ್ಲ. ಅಪ್ಪು ಪಾಂಚಾಲಿ, ಅಪ್ಪು. ಚಮತ್ಕಾರವಾದ ಉತ್ತರ. ಜಾಣೆ ಮುದ್ದಾಡುವೆನು ಜಾಣೆ ಮುದ್ದಾಡುವೆನು ನನ್ನ ಪ್ರೀತಿಯ ಪ್ರೇಯಸಿನಿ, ನನ್ನ ಪ್ರೀತಿಯ ಪ್ರೇಯಸಿನಿ, ಜಾಣೆ ಮುದ್ದಾಡುವೆನು ಬಾರ. ಚೆಲುವನ್ನು ತೋರೆ
ಪ್ರೇಯಸಿ ನೀನೆ ಪ್ರೀತಿಯ ಪ್ರೇಯಸಿ ಜಾಣೆ ಮುದ್ದಾಡುವೆನು ಬಾರೆ ಕುರುಕುಲ ಅಧಮರ ಕೆಣಕು ತರಣದು ಕುರುವಂಶವನ್ನೇ ನಾಶವ ಕೈಲೆ ಕುರುಕುಲ ಅಧಮರ ಕೆಣಕು ತರಣದು ಕುರುವಂಶವನ್ನೇ ನಾಶವ ಕೈಲೆ ದುರ್ಲಭ ಶಾಸನ ಹೊಡಲನು ಬಗೆದು ದುರ್ಲಭ ಶಾಸನ ಹೊಡಲನು ಬಗೆದು ಬಿಚ್ಚಿದ ಮುಡಿಯ ಕಟ್ಟುವೆ ಬಾರೆ ಬಿಚ್ಚಿದ ಮುಡಿಯ ಕಟ್ಟುವೆ ಬಾರೆ ಜಾಣೆ ಮುದ್ದಾಡುವೆನು ಬಾರೆ ಪ್ರೀತಿಯ ಪ್ರೇಯಸಿ ನೀನೆ ಈ ಮನ ಪ್ರೀತಿಯ ಪ್ರೇಯಸಿ ನೀನೆ ಜಾಣೆ ಬಲು ಜಾಣೆ ಮಹಾಜಾಣೆ ಓಲೆ ಪ್ರಭು, ಚಮತ್ಕಾರ ನೀವು ನನ್ನನ್ನು ಮುದ್ದಾಡಬೇಕಾದರೆ ಅದಕ್ಕಿನ್ನೂ ಸಮಯವಿದೆ ಪ್ರಭು. ಪ್ರಾಣೇಶ್ವರ ಪ್ರಭು, ಸಮಯವಿದೆ. ಶೃಂಗಾರಕ್ಕೆ ಭೀಮ ಪ್ರಭು, ಮನಮುನಿಸುವ ಮನೋಜ ವಿಲಾಸ. ಮನಮುನಿಸುವ ಮನೋಜ ವಿಲಾಸ. ಗೌರವ ಶಿರವ ದೇವಿ ದೇವಿ ಚೆಲ್ಲುತ್ತಾ ಆಗ ಯಾವಾಗ ಆ ಕೌರವರ ಶಿರವನ್ನು ನೀವು ಈ ಭೂಮಿಗೆ ರುಣಿಸಿದಾಗ ಪ್ರಭು ಚೆಲ್ಲುತ್ತದೆ ಸಮತೆಯ ಮನಕ್ಕೆ ನೀಡುವ
ನೆನಪಿರುವುದೇ ಪ್ರಾಣೇಶ್ವರ? ಇಂದೊಂದು ದಿನ ಈ ನನ್ನ ಬಿಚ್ಚಿರುವ ಬಿರುಗೂದಲನ್ನು ನೋಡಿ ಗುರುಕುಲಾಂತಕ ಕಾಳರಾತ್ರಿ ಎಂದು ಏನು ಹೇಳಿದಿರಲ್ಲವೇ? ಪುನಃ ನನ್ನ ಬಾಯಿಂದ ಪ್ರತಿಜ್ಞಾ ವಾಕ್ಯಗಳನ್ನು ಬಿಡಿಸಲು ಅಪೇಕ್ಷಿಸಿರುವೆಯಾ? ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತೆ ಹೇಳಿ ಅಲ್ಲ ಈ ಭೀಮಸೇನ. ಹೇಳೋದು ಮಾತ್ರವಲ್ಲ, ಹೇಳಿದಂತೆ ನಡೆದುಕೊಳ್ಳಬೇಕೆಂಬುದೇ ನನ್ನ ಇಚ್ಛೆ. ಇಚ್ಛಿಸಿದ್ರೆ ಏನಾಗುವುದು? ನೀವೆಷ್ಟೇ ಆಗಲಿ ನಿಮ್ಮಣ್ಣನಾಜ್ಞೆ. ನನ್ನನ್ನು ಕೆರಳಿಸಬೇಡ ಪಾಂಚಾಲಿ. ನಾನು ಯಾರು ಆಜ್ಞಾಧಾರಕನೂ ಅಲ್ಲ. ಶಾಂತಿಯನ್ನು ಬಯಸುವರು ಸಂಧ್ಯಾ ಪ್ರಸ್ತಾಪದಲ್ಲಿ ತರುಣಿ ಮಣಿಯ ರೋದಿಪ್ಪೆ ಬಿಡು ಬಿಡು ನಿನ್ನ ಆಳಲೋ ಬಗೆಯುವ ಕೊಡುಕರ ಒಡಲೋ ಬಿಡು ಬಿಡು ನಿನ್ನ ಆಳಲೋ ಬಗೆಯುವ ಕೊಡುಕರ ಒಡಲೋ ಯಾಕೆ ರೋದಿಪ್ಪೆ ತರುಣಿ ಮಣಿ ಯಾಕೆ ರೋದಿಪ್ಪೆ ಅಗ್ರಜನಾಜ್ಞೆಯ ಮೀರಿ ಸೀರೆ ಕುರುಕುಲ ಸೇರಿ ಅಗ್ರಜನಾಜ್ಞೆಯ ಮೀರಿ ಸಿಗಿರೆ ಕುರುಕುಲ ಸೇರಿ ಬಗ್ಗಿಸುವೆ ಮದನ ಕಳ್ಳನ ಬಗ್ಗಿಸುವೆ ಮದನ ಕಳ್ಳ ಮಕ್ಕಳಾಗದೆ ಬಿಡು ಬಿಡು ಚಿಂತೆ ಮಕ್ಕಳಾಗದೆ ಬಿಡು ಬಿಡು ಚಿಂತೆ ಯಾಕೆ ರೋದಿಪ್ಪೆ ಯಾಕೆ ರೋದಿಪ್ಪೆ ಯಾಕೆ ರೋದಿಪ್ಪೆ ನನ್ನನ್ನು ಕೆರಳಿಸಬೇಡ ಪಾಂಚಾಲಿ. ನಾನು ಈಗ ಯಾರೋ ಆಜ್ಞಾಧಾರಕನಲ್ಲ. ಶಾಂತಿಯನ್ನು ಬಯಸರು ಸಂಧಿಯ ಪ್ರಸ್ತಾಪದಲ್ಲಿ ತೊಳೆದಿ ನಾನು ಯುದ್ಧವನ್ನು ಆತುರದಿಂದ ನಿರೀಕ್ಷಿಸಿದ್ದೇನೆ. ದುರ್ಯ ಅಂತ ಅಪರಾಧಗಳನ್ನು ಧರ್ಮರಾಯ ಕ್ಷಮಿಸಬಹುದು, ಆದರೆ ನಾನು ಮಾತ್ರ ಕ್ಷಮಿಸುವುದಿಲ್ಲ ಕ್ಷಮಿಸಲಾರೆ. ನೋಡೋಣ ಭೀಮಸೇನನು ಸಂಧಿಯ ಪ್ರಸ್ತಾಪವನ್ನು ತಿಳಿದು ಕೆರಳಿದ ಸಿಂಹದಂತೆ ಗರ್ಜಿಸುತ್ತಿರುವನು. ಅವನನ್ನು ಸಮಾಧಾನ ಪಡಿಸಲು ನೀನಲ್ಲದೆ ಮತ್ತಾರಿಂದಲೂ ಶಕ್ತರಲ್ಲ ಅಣ್ಣ. ಅರ್ಜುನ, ಈ ಸಾರಿ ಭೀಮನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣವೆಂದು ತೋರುತ್ತಿದೆ. ಈ ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು ಶ್ರೀಕೃಷ್ಣ ಪರಮಾತ್ಮರು ಹೇಳುತ್ತಿದ್ದರು. ಅದು ಈಗ ನಿಶ್ಚಯವಾಯಿತು. ಭೀಮಸೇನ, ನನ್ನ ಮೇಲೆ ಕೋಪವೇ ತಮ್ಮ, ಕೋಪ ಮಾಡಬೇಡ ತಮ್ಮ. ಪಾಂಚಾಲಿ, ಸಮಾಚಾರವೇನು? ಅಣ್ಣನಕ್ಕೆ ಸಿಟ್ಟಾಗಿರುವನು? ಈ ನಿಮ್ಮ ಪ್ರಶ್ನೆಗೆ ನನ್ನ ಬಿಚ್ಚಿರುವ ಬಿರುಗೂದಲ ಉತ್ತರವನ್ನು ಕೊಡುವುದಲ್ಲವೇ? ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದೆ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನ ಸಮ್ಮುಖದಲ್ಲಿ ನಿಮಗೊಂದು ವಿಚಾರವನ್ನು ತಿಳಿಸಬೇಕೆಂದಿದ್ದೆ. ನಿಮ್ಮಿಬ್ಬರ ಸಮ್ಮುಖದಲ್ಲೇ ತಿಳಿಸಬೇಡುವೆನು. ಈ ಸಂಧ್ಯೆ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು, ಆದರೆ ನಾನು ಮಾತ್ರ ಇನ್ನೊಂದು ಗಳಿಗೆಯೂ ಸಹಿಸಲಾರೆ. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯಾಗಲಿ ಅರ್ಜುನ ಸಹಾಯವನ್ನಾಗಲಿ ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ನನ್ನ ಗದೆ ಇವೆರಡೇ ಸಾಕು ಗುರುಕುಲವನ್ನು ನಿರ್ಮೂಲವನ್ನು ನಾಶ ಮಾಡಬಲ್ಲರು. ನೀವು ನಿಶ್ಚಿಂತರಾಗಿ ಸಂಧ್ಯಾ ಪ್ರಸ್ತಾಪವನ್ನು ಮಾಡುತ್ತೀರಿ, ನಾನು ನನ್ನ ಪ್ರತಿಜ್ಞೆಯಂತೆ ನಡೆಯುತ್ತೇನೆ.
ಸಂಚಾರಿಯ ತಿರುಮುಡಿಯ ಪುರು ಸಂಜಾತನ ಗಣಿತದಿರುವುದೇ ತಾಳಿದವರು ಮುಂದೆ ಬಾಳಿಯರು ಎಂಬ ತಾಳಿದವರು ಮುಂದೆ ಬಾಳಿಯರು ಎಂಬ ಹಿರಿಯರ ವಾಣಿಯ ಮರೆಯುವುದರಿಂದ ಹಿರಿಯರ ವಾಣಿಯ ಮರೆಯುವುದರಿಂದ ಬಿಡುಕೋಪವ ಮನದಿ ಅನುಜ ಬಿಡುಕೋಪವ ಮನದಿ ಅನುಜ 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 ಭೀಮಸೇನ ಕೋಪ ಮಾಡಬೇಡ, ನನ್ನ ಮಾತನ್ನು ಸಾವಧಾನವಾಗಿ ಕೇಳು ಭೀಮಸೇನ. ಕೋಪ ಮಾಡಬೇಡ ಅಣ್ಣ. ಧರ್ಮಜನು ನಮಗೆಲ್ಲರಿಗೂ ಹಿರಿಯವನು. ಅಣ್ಣನ ಮಾತನ್ನು ಮೀರಬಾರದು. ಪಾಂಚಾಲಿ ಧರ್ಮಜ ನಮ್ಮಯ ನಿರ್ಮಲ ಭ್ರಾತೃ. ಧರ್ಮಜ ನಮ್ಮಯ ನಿರ್ಮಲ ಭ್ರಾತೃ. ನೀಡುವುದನ್ನು ಚಿನ್ನ ಪರಿಚಿಸದೆ ನೀಡುವುದನ್ನು ಚಿನ್ನ ಪರಿಚಿಸದೆ ಸೈಪುದು ಮನಗದು ತಾಪವನ. ಸೈಪುದು ಮನಗದು ತಾಪವನ. ಧರ್ಮದಿಂದ ಕಾರ್ಯ ಸಾಧಿಸಿ ಕೋಮಲ ದೇವ ಕರಗುವ ಪರ್ಯಾಯ. ಧರ್ಮದಿಂದ ಕಾರ್ಯ ಸಾಧಿಸಿ ಕೋಮಲ ದೇವ ಕರಗುವ ಪರ್ಯಾಯ. ಸಾರಸಾಕ್ಷಿ ನರಿಯರಿ ಬರಿ ಸಾರಸಾಕ್ಷಿ ನರಿಯರಿ ಬರಿ ತೋರುವೆ ತೋರುವೆ ಮಾಲಿನಿ ಮನನ ವೇದನೆ ಸಮಯವಿಲ್ಲರಿದೆಯ ಇದಕ್ಕೆ ಏನು ಹೇಳಿದ ಪಾಂಚಾಲಿ? ಧರ್ಮ ಧರ್ಮವೆಂದು ಕ್ಷತ್ರಿಯರ ಧರ್ಮವೇನೆಂದು ಮರೆಯುವುದು ನಿಮಗೆ ಉಚಿತವೆನಿಸುತ್ತಲ್ಲವೇ? ಪಾಂಚಾಲಿಯೇ ನಿನ್ನ ಕೋಪದ ಜ್ವಾಲೆಗೆ ಪಾಂಚಾಲಿಯೇ ನಿನ್ನ ಕೋಪದ ಜ್ವಾಲೆಗೆ ಪಾಂಚಾಲಿಯೇ ನಿನ್ನ ಕೋಪದ ಜ್ವಾಲೆಗೆ ಕುರು ಪಾಂಡವರಿಗೆ ಸಮರವೇ ಸಾರಿತು ಕುರು ಪಾಂಡವರಿಗೆ ಸಮರವೇ ಸಾರಿತು ದೇವಿ ಶಾಂತಿಯ ತಾಳು ಪ್ರಿಯೇ ದೇವಿ ಶಾಂತಿಯ ತಾಳು ಪ್ರಿಯೇ ದೇವಿ ದೇವಿ ಪಾಂಚಾಲಿ ಯುದ್ಧದಂತೆ ಶಾಂತಿಯು ಕೂಡ ಸಂರಕ್ಷಿಸುವುದು ಕ್ಷತ್ರಿಯನ ಕರ್ತವ್ಯ. ಯುದ್ಧವು ಎಂಥ ಘೋರ ಕೃತ್ಯ ಎಂಬುದನ್ನು ನೀನಿನ್ನು ತಿಳಿದಿಲ್ಲ. ನಿಮ್ಮಗಳ ಅಭಿಮಾನಕ್ಕಾಗಿ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದಿನ ಆವಿಷ್ಕಾರಕ್ಕಾಗಿ ನಾವು ದುಃಖಿಸಬೇಕಾಗುವುದು. ಅದಕ್ಕೋಸ್ಕರ ಇಷ್ಟೊಂದು ಸಂಧಿಗಾಗಿ ಪ್ರಯತ್ನಿಸಿರುವುದು ದೇವಿ. ರಾಜೇಂದ್ರ, ಧೌಮ್ಯನನ್ನು ಸಂಧಿಗೆ ಕಳುಹಿಸಿ ಅಪಮಾನ ಬಂದಿರುವಿರಿ. ಪುನಃ ಶ್ರೀಕೃಷ್ಣ ಪರಮಾತ್ಮನನ್ನು ಅಪಮಾನಕ್ಕೆ ಗುರಿಪಡಿಸೋರಲ್ಲ ಎಂಬುದೇ ನನ್ನ ಚಿಂತೆ. ಇದಾಗಿರಲಿ ಏನೀ ಕೋಲಾಹಲ? ಅರ್ಜುನ, ನಾನಿನ್ನುವವನು ಸಂಧ್ಯ ಫಲಾಫಲ ಮಾತುಗಳನ್ನು ಕೇಳುವುದರಿಂದ ನನಗಾಗುವ ಯಾವ ಪ್ರಯೋಜನವಿಲ್ಲ. ನೀವು
ನಿಮ್ಮ ಅಪೌರುಷ ವರ್ತನೆ ಪುರಸ್ಕಾರ ನಿಮಗಿರಲಿ, ಪ್ರತಿಜ್ಞೆ ಅಂತ ನಡೆಯುವ ಸ್ವಾತಂತ್ರ್ಯ ಮಾತ್ರ ನನಗಿರಲಿ. ಪ್ರಭು ಭೀಮಸೇನ ಸ್ವಲ್ಪ ತಡೆಯಿರಿ. ಅಲ್ಲಿ ನೋಡಿ, ಎದುರು ಪತಿಯು ನಮ್ಮನ್ನು ನೋಡಿ ನಗುತ್ತಾ ಇತ್ತ ಕಡೆಯೇ ಬರುತ್ತಿರುವರು. ಪಾಂಡಪುತ್ರ ಪ್ರಣಾಮ ಸ್ವೀಕರಿಸು ದೇವ. ವಿಜಯಶಾಲಿಗಳಾಗಿ ಪಾಂಡುಪುತ್ರರೇ. ಅಣ್ಣ, ಈ ನಿನ್ನ ತಂಗಿ ಪ್ರಣಾಮಗಳನ್ನು ಸ್ವೀಕರಿಸು ಪರಮಾತ್ಮ. ಪರಮಾತ್ಮ, ಹೋದ ಕಾರ್ಯವೇನಾಯಿತು? ಹೋದವರು ಯಾರು? ಅಂದರೆ ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿ ನಡೆಯಿತು. ಸಂಧಿಯ ವಿಚಾರವು ನಡೀತೆ ಪರಮಾತ್ಮ. ನಡೆಯಿತು ಧರ್ಮನಂದನ. ಪಾಂಚಾಲಿ, ಇನ್ನಿಲ್ಲಿರುವುದು ನನಗೆ ಸಾಧ್ಯವಿಲ್ಲ. ನಿಮ್ಮ ಅಣ್ಣನ ಮಾತು ಮುಗಿರೋಷ್ಟರಲ್ಲಿ ನನ್ನ ತಾಳ್ಮೆಯೂ ಮುಗಿದು ಹೋಗುದು. ಅವರಿಚ್ಛೆಯಂತೆ ಅವರು ನಡೆಯಲಿ, ನನಗೆ ತೋರಿದಂತೆ ನಾನು ನಡೆಯುತ್ತೇನೆ. ಸ್ವಲ್ಪ ತಡೆಯಿರಿ. ಪರಮಾತ್ಮ, ಸಭೆಯಲ್ಲಿ ಏನೇನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು. ನಾನಿನ್ನು ತಡೆಯಲಾರರು. ಮಂಚು ಮಾಡಿ ಸಂಚು ಹಾಕಿ ಕಿಚ್ಚನೆಬ್ಬಿಸಿ ಸಂಧ್ಯೆ ಸಮಸ್ಯೆಗಳ ಮಾತುಗಳು ನನಗೆ ಬೇಡ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗಾಗಿ ಸಂಧಿ ಆಯಿತು ಇಷ್ಟೇ. ಭೀಮಸೇನ, ನಿನಗಿಷ್ಟೊಂದು ಅಸಹನೆ ಏಕೆ? ನಾನು ಹೋಗಿದ್ದು ಅದಕ್ಕಾಗಿ ಅಲ್ಲವೇ ಭೀಮಸೇನ? ಈಗ ತಿಳಿಯಿತು ಕೃಷ್ಣ ನಿನ್ನ ಅಭಿಮತ. ಅಜ್ಞಾತವಾಸದಿಂದ ಅರ್ಜುನನು ಬಳೆ ತೊಟ್ಟನು. ಈ ಸಂಧಿಯ ಹೆಸರಿನಲ್ಲಿ ನಮಗೆಲ್ಲರಿಗೂ ಸೀರೆ ಉಡಿಸಲು ಅವಣಿಸುತ್ತಿರುವೆಯೋ? ಯಾತವಾಗರು ಪಾಂಡಪುತ್ರ ಮೇಲೆ ಆಕ್ರೋಶವೇಕೆ? ಭೀಮಸೇನ, ನಿನಗೆ ಇಷ್ಟೊಂದು ಅಸಹನೆ ಏಕೆ? ಸಾವಧಾನದಿಂದ ಎಲ್ಲವನ್ನೂ ಕೇಳು. ನಿನಗೆ ಹೆಚ್ಚಿಗೆ ಸಂಬಂಧಿಸಿದೆ ಎಂದು ನಾನು ಮೊದಲೇ ಹೇಳಿಲ್ಲವೇ? ಈ ಸ್ವಾಭಿಮಾನಿ ಶೂನ್ಯವಾದ ಸಂಧಾನ ನಡೆದೆ ಈ ಪ್ರಚಂಡ ಭೀಮನಿಗೆ ಅದೆಂತಹ ಸಂಬಂಧ? ಇರುವುದು ಅತ್ಯಂತ ನಿಕಟವಾದ ಸಂಬಂಧವಿರುವುದು. ಪರಮಾತ್ಮ, ಮುಂದೇನಾಯಿತು? ಧರ್ಮನಂದನ, ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದೆನು. ಅವರೆಲ್ಲರೂ ಒಪ್ಪಿದರು. ಯಾರು ಯಾರು ಒಪ್ಪಿದರು ದೇವ? ಭೀಷ್ಮ, ದ್ರೋಣ, ಧೃತರಾಷ್ಟ್ರ ಮುಂತಾದವರು ಒಪ್ಪಿದರು. ಆ ದುರ್ಯೋಧನ ಅವನೂ ಸಹ. ಇನ್ನು ನನಗೆಲ್ಲಿ ಕೆಲಸವಿಲ್ಲ ಪರಮಾತ್ಮ. ಈ ದುರ್ವಾರ್ತೆನು ನಾನು ಕೇಳೆಂಬ ನಿಮ್ ನಿಶ್ಚಯಂತೆ ಆಯಿತು. ಕೃಷ್ಣ, ಸಾಧಿಸು ಸಾಧಿಸು, ಚೆನ್ನಾಗಿ ಸಾಧಿಸು. ಸಹೋದರರೇ, ನಿಮ್ಮ ಅಪೌರುಷ ಫಲವನ್ನು ನೀವೇ ಬಂದಿದ್ದೀರಿ. ಅದರಲ್ಲಿ ಈ ಭೀಮ ಯಾವುದೇ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಯಾಜ್ಞಸೇನಿ, ನೀನು ನಿರಾಶರಾಗಬೇಡ. ಈ ಭೀಮನು ಬದುಕಿದರೆ ಈ ಬಿಚ್ಚಿದ ಮುಡಿಯನ್ನು ಕಟ್ಟಿಸುವೆನು. ಆಹಾ ಭೀಮಸೇನ, ನಿಲ್ಲಯ್ಯ ನಿಲ್ಲು. ನೀನು ನಿಜವಾಗಿಯೂ ಹಿಡಿಂಬಾಪತಿಯೇ ಸರಿ. ನಿನಗಿಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನು ಆಳಲು ಹೇಗೆ ಸಾಧ್ಯವಾಗುತ್ತಿತ್ತು? ಸ್ವಲ್ಪ ಸಮಾಧಾನ ತಂದುಕೊಂಡು ನನ್ನ ಮಾತನ್ನು ಪೂರ್ಣವಾಗಿ ಕೇಳಯ್ಯ. ಕೃಷ್ಣ, ನನ್ನನ್ನು ಸುಮ್ಮನೆ ಕಾಡಬೇಡ. ಈ ಸಂಧ್ಯಾ ಸುದ್ದಿಯು ನನಗೊಪ್ಪದು ಒಪ್ಪದು ಒಪ್ಪದು. ನಿನಗೊಪ್ಪುವ ವಿಚಾರ ಹೊಂದಿರುವುದು. ಆ ದುರ್ಯೋಧನನಿಗೊಂದು ಸಂದೇಶವನ್ನು ಕಳಿಸಿರುವುದು. ಏನು? ದುರ್ಯೋಧನ ಸಂದೇಶ? ಹಾಗಾದರೆ ಇದರ ಉದ್ದೇಶ ಸಂಧಿಯಾಗಿರಲಾಗದು. ಹೇಳು ಕೃಷ್ಣ, ಏನ ಸಂದೇಶ? ಅದನ್ನು ಕೇಳುವ ಇಚ್ಛೆ ನಿನಗಿದ್ದರೆ ನೀನು ನನ್ನ ಬಳಿಯಲ್ಲಿ ಕೈಕಟ್ಟಿಕೊಂಡು ಕುಳಿತಿರಬೇಕು. ಇಲ್ಲ, ನಿಂತಿದ್ದಲ್ಲಿಯೇ ಹೇಳಿಬಿಡು. ನೀನು ಕುಳಿತುಕೊಳ್ಳುವವರೆಗೂ ನಾನು ಹೇಳುವುದಿಲ್ಲ. ಈ ಪರ್ಯಾಸವೇಕೆ ಕೃಷ್ಣ? ಭೀಮ, ಪರ್ಯಾಸ್ಯವಲ್ಲ. ನಿನ್ನನ್ನು ಕಂಡರೆ ನನಗೆ ಬಹಳ ಭಯವಾಗುವುದು. ಎಲ್ಲಿ ಆ ಗದೆಯನ್ನು ದೂರವಾಗಿಟ್ಟು ನನ್ನ ಪಾರ್ಶ್ವದಲ್ಲಿ ಕುಳಿತುಕೋ. ಆಗಲಿ, ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವೆನು. ನೀನು ಕೋಪಿಸುವುದಿಲ್ಲ ತಾನೆ? ಅದು ಆಗಲಿ. ಹಾಗಾದರೆ ಈಗ ನಿನ್ನನ್ನು ಅದು ಕ್ಷಣಕಾಲ ಮಾತ್ರ. ಭೀಮ, ಬಿಡೆಯ ಗದೆಯನ್ನ. ಹೇಗೆ ಅರ್ಜುನ, ಕ್ಷಣಕಾಲ ಗದೆಯನ್ನು ಹಿಡಿದಿಡು. ಆಜ್ಞೆ ಮಾಧವ. ಹೇಗೆ ಸಮೀಪಕ್ಕೆ ಬಾ. ಅಣ್ಣ, ನಾನು ಹೇಳಿದಂತೆ ಮಾಡಬೇಕು ಕಂಡೆಯ. ನಿನ್ನ ಮಾತನ್ನು ನಾನು ಎಂದಾದರೂ ಮೀರಿದವನ ಪರಮಾತ್ಮ? ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಇದರಿಂದ ನಿನ್ನ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸು. ಇದು ನನಗೊಂದು ಕಡೆ ಪುರಸ್ಕಾರ ರೂಪವಾಗಿ ದೊರೆಯಿತು. ಇದೇನು ಪರಿಹಾಸ್ಯವೇ ಪರಮಾತ್ಮ? ಪರಿಹಾಸ್ಯವಲ್ಲ ತಂಗಿ. ನೀನು ಶತ್ರುಗಳ ಎಡೆಮುಡಿಯನ್ನು ಬಿಡಿಸುವುದರಲ್ಲಿ ಮಹಾ ನಿಪುಣೆಯಂತೆ. ಹಾಗೆ ನಿನ್ನ ಪತಿಯ ಕೈಗಳನ್ನು ಕಟ್ಟಲು ಬರುವುದೋ ಇಲ್ಲವೋ ನೋಡೋಣವೆಂದು ಭೀಮಸೇನ ಸಂದೇಶವನ್ನು ಕೇಳುವ ಇಚ್ಛೆ. ಪಾಂಚಾಲಿ, ಕೃಷ್ಣ ಹೇಳಿದಂತೆ ನನ್ನ ಕೈಗಳನ್ನು ಭದ್ರವಾಗಿ ಬಂಧಿಸು. ಬಂಧಿಸಲೇ? ಈಗ ಸಮಾಧಾನವಾಯಿತು. ಈಗ ಕೇಳಿರಿ. ಈ ದಿನ ಭೀಮನನ್ನು ಬಂಧಿಸಿರುವ ಹಗ್ಗವು
ಹಿಂದೆ ನನ್ನ ಅಂಗಾಂಗವನ್ನು ಬಂಧಿಸಲು ಯಾರು? ಏನು ಹೇಳಿದ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಲು ಯತ್ನಿಸಿದರೆ ಯಾರು ಯಾರು ಆ ದುರಾತ್ಮಕರು? ಮತ್ತಿನ್ಯಾರು? ದುರಾಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ಅವನ ತಮ್ಮ ದುರಾಚಾರಿಯಾದ ದುಶ್ಯಾಸನನು ಇಂತಹ ಕಾರ್ಯವನ್ನು ಮಾಡಿದನು. ಇಂಥ ಸಾಹಸದ ಕಾರ್ಯ ಅವರಿಗಲ್ಲದೆ ಮತ್ತಿನ್ಯಾರಿಗೆ ಸಾಧ್ಯ? ಪಾಂಚಾಲಿ, ನನ್ನ ಕೈಗಳನ್ನು ಬಿಡಿಸು. ಈ ನೀಚ ಕೃತ್ಯದಿಂದ ದುರ್ಯೋಧನ ದುರಾಭಿಮಾನವು ಶಿಖರವನ್ನೇ ಮುಟ್ಟಿರುವುದು. ಈ ಪಾಂಡವರ ರಾಯಭಾರಿಯನ್ನು ಈ ರೀತಿ ಅವಮಾನಪಡಿಸಿದರೆ ಹೋಗ್ರಜ ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಅಷ್ಟು ಮಾತ್ರವಲ್ಲ ಭೀಮ, ದುರ್ಯೋಧನನ ಸಂಧಾನಕ್ಕೆ ಕೊಟ್ಟ ಉತ್ತರವನ್ನು ಕೇಳಿರಿ. 5 ಗ್ರಾಮದಲ್ಲಿ 5 ಮಾರು ಭೂಮಿಯನ್ನು ಕೊಡಲು ಸಮ್ಮತಿಸಲಿಲ್ಲ. ನೀವು ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ಪದದಲ್ಲಿ, ರಥಿಕರ ವೀರ ಘೋಷದಲ್ಲಿ ಎಂದು ಘಂಟಾಘೋಷವಾಗಿ ಹೇಳಿಬಿಟ್ಟ. ಪರಮಾತ್ಮ, ಈ ಸಂದೇಶಕ್ಕೆ ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ಆ ಯುದ್ಧದಲ್ಲಿ ನಮ್ಮನ್ನು ಕಾಪಾಡುವ ಭಾರವು ನಿನ್ನದು ಪರಮಾತ್ಮ. ಯಾರಾದರೂ ನನ್ನ ಕೈಗಳನ್ನು ಬಿಡಿಸಿ. ಪರಮಾತ್ಮ, ಅಗ್ರಜ, ಧನಂಜಯ, ಯಾರೂ ಬಿಡಿಸುತ್ತಿಲ್ಲವೇ? ನಾನೇ ಬಿಡಿಸಿಕೊಳ್ಳುವೆನು. ಜೈ 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 ವಾಸುದೇವ. ಅರ್ಜುನ, ಎಲ್ಲಿ ನನ್ನ ಗದೆ? ಈಗ ಕೇಳಿರಿ ಈ ಭೀಮನ್ ಪ್ರತಿಜ್ಞೆಯನ್ನು. ದುರ್ಯೋಧನನನ್ನು ಮರಣಗೊಳಿಸದ ರಣದಲ್ಲಿರಲು ಬಿಡುವನು. ರಣದವರ ರಕ್ತಪಾನ ಮಾಡದಿರುವನ. ರಣದವರ ರಕ್ತಪಾನ ಮಾಡದಿರುವನ. ಕತ್ತಿಯ ಮುಡಿ ಮುಟ್ಟಿದವನು ಮೆಟ್ಟಿಕೊಳ್ಳುವೆ, ಅದು ಮೆಟ್ಟಿಕೊಳ್ಳುವೆ. ಕತ್ತಿಯ ಮುಡಿ ಮುಟ್ಟಿದವನು ಮೆಟ್ಟಿಕೊಳ್ಳುವೆ, ಅದು ಮೆಟ್ಟಿಕೊಳ್ಳುವೆ. ಗರ್ವದಿ ತೊಡೆ ತೊಟ್ಟಿದವ ಮುಟ್ಟಿಕೊಳ್ಳುವೆ, ಕರೆ ತೊಟ್ಟಿಕೊಳ್ಳುವೆ. ದುರ್ಯೋಧನನನ್ನು ಮರಣಗೊಳಿಸದೆ ರಣದಲ್ಲಿರಲು ಬಿಡುವೆನ. ರಣದವರ ರಕ್ತಪಾನ ಮಾಡದಿರುವೆನ. ರಣದವರ ರಕ್ತಪಾನ ಮಾಡದಿರುವೆನ. ಈಗ ಕೇಳಿರಿ ಈ ಭೀಮನ ಪ್ರತಿಜ್ಞೆಯನ್ನು. ನಾನು ವಾಯುದೇವನ ಅಂಶದಲ್ಲಿ ಜನಿಸಿದ್ದೆ ನಿಜವಾದರೆ, ನನ್ನ ತಾಯಿ ಕುಂತಿದೇವಿ ಸ್ತನ್ಯಪಾನ ಮಾಡಿ ಸತ್ಯವಾಗಿದ್ದರೆ, ಮುಂಬರುವ ಭಯಂಕರ ಸಂಗ್ರಾಮ ಕ್ಷೇತ್ರದಲ್ಲಿ ಕೌರವರ 99 ಮಂದಿ ಸಹೋದರ ಭಸ್ಮ ಮಾಡಿ ಹಸ್ತಿನಾವತಿ ರಕ್ತ ಸಿಂಹಾಸನ ರಕ್ತದೊಕ್ಕಳಿ ಮುಳುಗಿಸಿ ಆ ದುರ್ಯೋಧನೆಯನ್ನು ಮುರಿದು ಅವನ ರಾಜ ಮುಕುಟವನ್ನು ಕಿತ್ತು ಕಪ್ಪಳಿಸಿ ನನ್ನ ಎಡಗಾಲಿಂದ ಒಂದು ಮುಡಿಪಿ ಮಾಡಿ ನಂತರ ಅವನ ತಮ್ಮ ದುಶ್ಯಾಸನ ಬಗೆದು ಆ ಬಿಸಿ ರಕ್ತದಿಂದ ದ್ರೌಪದಿಯ ಮುಡಿಗಟ್ಟಿಸುವೆನು. ಏನಾದರೂ ನನ್ನ ಪ್ರತಿಜ್ಞೆಗೆ ಭಂಗವಾದರೆ ಅತಿ ಭಯಂಕರ ನರಕವೇ ಪ್ರಾಪ್ತವಾಗಲಿ. ಕೃಷ್ಣ, ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ.